ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಗೌಡ. ಇವತ್ತಿನ ನಮ್ಮ ವಿಶೇಷ ಅತಿಥಿ ಕನ್ನಡಿಗರಿಗೆ ಚಿರಪರಿಚಿತ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಲದಿಂದ ಹಿಡಿದು ರಕ್ಷಿತ್ ಶೆಟ್ಟಿ ಅವರ ಚಿತ್ರಗಳ ತನಕ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿನಿಮಾಸ್ಗಳಲ್ಲಿ ಇವರು ಇದ್ದೇ ಇರ್ತಾರೆ. 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿರೋ ಅದ್ಭುತ ಬಹುಭಾಷಾ ನಟ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇದೆ, ಇಲ್ಲಿ ಸಮಸ್ಯೆ ಖಂಡಿತ ಇದೆ. ಈ ಡೈಲಾಗ್ ಹೇಳಿದ ಮೇಲಂತೂ ನಿಮಗೆ ಗೊತ್ತೇ ಆಗಿರುತ್ತೆ. ಎಸ್, ಇವತ್ತಿನ ನಮ್ಮ ಅತಿಥಿ ಅವಿನಾಶ್ ಸರ್ ಅವರು. ಅವಿನಾಶ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತು, ಮಾಡ್ಕೊಂಡು ಬಂದೆ. ಸರ್, ನಿಮ್ನ ನೋಡ್ತಾ ಇದ್ರೆ ನಿಮಗೆ 64 ಇಯರ್ಸ್ ಆಗಿದೆ ಅಂತಾನೆ ಅನ್ಸಲ್ಲ. ಇನ್ನೂ ಅಷ್ಟು ಹೆಂಗ ಎನರ್ಜೆಟಿಕ್ ಆಗಿದ್ದೀರಾ. ಸೊ ನೀವು ಡಯಟ್ ಮಾಡ್ಕೊಂಡೇ ಬಂದ್ರ? ಎಲ್ರಿಗೂ ಗೊತ್ತು ನೀವು ಜಿಮ್ ರೆಗ್ಯುಲರ್ ಫಾಲೋ ಮಾಡ್ತೀರಾ ಅಂತ. ಸೊ ನಿಮ್ಮ ಫಿಟ್ನೆಸ್ ನಿಮ್ನ ಇಷ್ಟು ಹೆಲ್ತಿ ಆಗಿಟ್ಟಿದ್ಯಾ ಅಂತ? ಏನಿಲ್ಲ, ಆಮೇಲೆ ವೆಜಿಟೇರಿಯನ್. ನನಗೊಂದು ಎಕ್ಸಸೈಸ್ ಇಸ್ ಅನ್ ಅಡಿಕ್ಷನ್, ನಾಟ್ ಬಿಗ್ ಸಿನಿಮಾಯಿಂದ ಅಂತಲ್ಲ, ಸಿನಿಮಾಗೆ ಮುಂಚಿಂದಲೂ ಮಾಡ್ತಾ ಇರ್ತಿದ್ದೀನಿ ಯಾವಾಗಲೂ. ಅದೊಂದೇನೊಂಥರ ಒಂದು 4 ದಿನ ಹೋಗದೆ ಇದ್ರೆ ಒಂಥರ ನನಗೆ ಐ ಫೀಲ್ ಸಿಕ್. ಸೊ ಅದಕ್ಕೆ ಯಾವಾಗಲೂ ಅದನ್ನು ಒಂದು ಇಟ್ಸ್ ಎ ಮಸ್ಟ್ ಒಂಥರ, ಇಟ್ಸ್ ಮೋರ್ ಆಫ್ ಎನ್ ಅಡಿಕ್ಷನ್, ಒಂಥರ ಅಬ್ಸೆಷನ್ ಥರ ಅದು. ಸೊ ಎವ್ರಿ ಡೇ 1 hour ವರ್ಕೌಟ್ ಮಾಡ್ತೀರಾ ಸರ್ ಜಿಮ್ ಅಲ್ಲಿ? ಮಾಡ್ತೀನಿ. 1 hour ಫಾಸ್ಟ್? ಮೋರ್ ದೆನ್ 1 ಡಿಪೆಂಡ್ಸ್, ಎಷ್ಟು ಟೈಮ್ ಸಿಗುತ್ತೋ ಅಷ್ಟು. ಹಾ ಸರ್, ಹಾಗೆ ನಾನು ನಿಮ್ದು ರಿಸರ್ಚ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ನೀವು ಪ್ರೊಫೆಸರ್ ಕೂಡ ಹೌದು. ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ನೀವು MA ಮಾಡಿದಿರಿ, MPhil ಕೂಡ ಆಗಿದೆ ನಿಮ್ದು. ಸೊ ಇಷ್ಟು ಎಲ್ಲ ನೀವು ಹಾರ್ಡ್ ವರ್ಕ್ ಮಾಡಿ ಎಜುಕೇಶನ್ ಮುಗಿಸ್ಕೊಂಡು ನಟನೆ ಮೇಲೆ ಇಂಟ್ರೆಸ್ಟ್ ಬಂದಿದ್ಯಾ ಅವಾಗ? ನಾನು ನಾಟಕದಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ. ನಾಟಕಗಳು ಮಾಡ್ತಾ ಇದ್ದೆ. ನಾನು MA ಮಾಡ್ತಿರ್ಬೇಕಾದ್ರೇನೆ ನಾನು ನಮ್ಮ ಮೈಸೂರಿನಲ್ಲಿ ಇಂಗ್ಲಿಷ್ ಥಿಯೇಟರ್ ಅಂತ ನಾನು ಟ್ರಿಪ್ ಕಟ್ಕೊಂಡು ಇಂಗ್ಲಿಷ್ ನಾಟಕಗಳು ಮಾಡ್ತಾ ಇದ್ವಿ. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದಾಗ ನಮ್ಮ B ಜಯಶ್ರೀ ಇದಾರಲ್ಲ, ಸ್ಪಂದನ, ಅವ್ರ ಟ್ರೂಪಲ್ಲಿ ಹೋಗಿ ಸೇರ್ಕೊಂಡೆ. ಸೊ ಅವಾಗಿಂದ ನಾಟಕದ ಗೀಳು ಶುರುವಾಯಿತು. ನಾಟಕಕ್ಕೆ ಆಮೇಲೆ ಅದಕ್ಕೆ ಅಲ್ಲಿಗೆ ಇನ್ನೊಂದು ನಾಟಕ ಮಾಡ್ಸಕ್ಕೆ ಶಂಕರ್ ನಾಗು, ಅನಂತ್ ನಾಗೆಲ್ಲ ಬಂದರು. ಅವಾಗ ಅವರು ನಾಟಕ ಮಾಡಿದ್ರು ಬ್ಯಾರಿಸ್ಟರ್ ಅಂತ. ಆವಾಗ ಶಂಕರ್ ನಾಗು ನನ್ನ ಟ್ರೂಪಿಗೆ ಬಾರು ಅಂತಂದ್ರು. ಸೊ ಅವ್ರ ಸಂಕೇತದಲ್ಲಿದ್ದೆ. ಆಕ್ಟಿಂಗ್ ಗೀಳಿ ಯಾವಾಗಲೂ ಇತ್ತು. ಅವಾಗ ಆ್ಯಕ್ಚುಲಿ ಶಂಕರ್ ಆಕ್ಸಿಡೆಂಟ್ ಮಾಡಿ ನೀನು ಪಾತ್ರ ಮಾಡು ಅಂತ ತುಂಬ ಗೋಳಿಕೊಂಡ್ರು. ನನಗೆ ಅವಾಗ ಸಿನಿಮಾ ಬಗ್ಗೆ ಆ ಥರದ್ದು ಇದಿರಲಿಲ್ಲ ನನಗೆ. ಇಲ್ಲಪ್ಪ, ನನಗೆ ಬರೋಕ್ಕಾಗಲ್ಲ, ನನಗೆ ಐ ಆಮ್ ನಾಟ್ ಡೂಯಿಂಗ್ ದಟ್. ನನಗೆ ನನ್ನ ಟೀಚಿಂಗ್ ಇದೆ, ನನಗೆ ಕೆಲಸ ಇದೆ, ನಾಟಕ ಸಾಕು, ನನ್ನ ಸಿನಿಮಾಗೆ ಬರಲ್ಲ ಅಂತ ಹೇಳಿದ್ದೆ. ಆಮೇಲೆ ಅದೊಂಥರ ಒನ್ಸ್ ದ ಬಗ್ ಬೈಟ್ಸ್ ಯು, ಅದನ್ನು ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ಆಮೇಲೆ TN ನರಸಿಂಹನ್ ಅಂತ ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂತ ಕರೆದ್ರು ನಮ್ಮನ್ನ. ಅಲ್ಲಿ ಸಿನಿಮಾದಲ್ಲಿ ಮಾಡೋದ್ರ ಮೇಲೆ ಅದು ಹುಚ್ಚು ಶುರುವಾಯಿತು. ಆಮೇಲೆ ಆ್ಯಕ್ಚುಲಿ ಸಂಯುಕ್ತ ಮಾಡಿದಾಗ ನನಗೆ ಶಿವರಾಜ್ ಕುಮಾರ್ ಜೊತೆನಲ್ಲಿ ಮೇನ್ ವಿಲನ್ ಪಾತ್ರ ಆ ಸಿನಿಮಾದಲ್ಲಿ. ಸೊ ಅದು 100 ದಿನ ಓಡಿತು. ಆ 100 ದಿನ ಓಡಿದಾಗ ಫಸ್ಟ್ ಟೈಮ್ ಶಿವನ ಆಲ್ರೆಡಿ ಹ್ಯಾಟ್ರಿಕ್ ಹೀರೋ ಅವರು. 3 ಸಿನಿಮಾ ಹಿಟ್ ಆಗೋ 100 ದಿನ ಓಡಿತ್ತು. ಈ 4ನೇ ಸಿನಿಮಾನು 100 ದಿನ ಓಡಿತ್ತು. ಆಕ್ಚುಲಿ ಹ್ಯಾಟ್ರಿಕ್ ಅಲ್ಲ, ಇನ್ನೊಂದು ಆ್ಯಡ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಸುಮಾರು ಸಿನಿಮಾಗಳು ಅವ್ರದ್ದು ಕಂಟಿನ್ಯೂಸ್ ಆಗಿ 100 ದಿನ ಓಡ್ತು. ಅವಾಗ ಜನಗಳಿಗೆ ಗುರುತಿಡಿಯಕ್ಕೆ ಶುರು ಮಾಡಿದ್ರು, ಏನ್ ಮಾಡಿದನಲ್ಲ ಅಂತ. ಅದು ಗುರುತಿಡಿಯಕ್ಕೆ ಶುರು ಮಾಡಿದಾಗ ಒಂಥರ ಇನಿಷಿಯಲ್ ಆಗಿ ಒಂಥರ ಚಟ ಶುರು ಆಗ್ಬಿಡುತ್ತೆ. ಸೊ ಜೊತೆಗೆ ಆಕ್ಟಿಂಗ್ ಚಟ ಬೇರೆ ಇತ್ತಲ್ಲ. ಸೊ ಅದು ಹಾಗೆ ಮುಂದುವರ್ಸ್ಕೊಂಡು ಬಂತು, ಸಿಕ್ಕಾಕೊಂಡೆ ಹಂಗೆ. ಸರ್, ಓಕೆ, ಇದು ಆಕ್ಟಿಂಗ್ ಬಗ್ಗೆ ಆಯ್ತು, ನಿಮ್ಗೆ ಇಂಟ್ರೆಸ್ಟ್ ಶುರು ಆಗಿದ ಬಗ್ಗೆ. ನೀವು ಪ್ರೊಫೆಸರ್ ಆಗಿ NI ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೂ ವರ್ಕ್ ಮಾಡಿದಿರಾ, ಹಾಗೆ MES ಬೆಂಗಳೂರಲ್ಲೂ ವರ್ಕ್ ಮಾಡಿದಿರಾ. ಪ್ರೊಫೆಸರ್ ಆಗಿ ತುಂಬಾ ಸ್ಟ್ರಿಕ್ಟ್ ಇದ್ರಾ? ಬಂಕ್ ಹಾಕಿದ್ರೆ ಸ್ಟೂಡೆಂಟ್ಸ್ಗೆಲ್ಲ ಬೈತಾ ಇದ್ರಾ? ಸ್ಟ್ರಿಕ್ಟ್ ಅಂತ ಏನಿರಲಿಲ್ಲ ಆಕ್ಚುಲಿ. ನನ್ನ ಪೀರಿಯಡ್ಗೆ ನಾನು ಅವಷ್ಟು ಒಂಥರ ಸ್ವಲ್ಪ ಪ್ರೋಗ್ರೆಸಿವ್ ಅಂತ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಮ್ಯಾನೇಜ್ಮೆಂಟ್ಗೆ. ನಾನು ತುಂಬಾ ಮಿಕ್ಸ್ ಆಗ್ತಿದ್ದೆ ಹುಡುಗರ ಜೊತೆನಲ್ಲಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್ ವಿತ್ ದೆಮ್. ಸೊ ಅದೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನೀವು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀರಾ, ನೀವು ಯು ಹ್ಯಾವ್ ಟು ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್, ನೀವು ಸ್ಟಾಫ್ ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು ಅಂತೆಲ್ಲ ಇತ್ತು. ನನ್ಗೆ ಆ ಥರದ್ದೆಲ್ಲ ಇರಲಿಲ್ಲ. ಸೊ ಅದು ಯಾವಾಗಲೂ ಒಂದು ರಬ್ ಆಗ್ತಾನೆ ಇರೋದು ನನಗೂ ಮ್ಯಾನೇಜ್ಮೆಂಟ್ಗೂ. ನಾನು ಜೀನ್ಸ್ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ ಕಾಲೇಜ್ಗೆ ಎಕ್ಸ್ಟ್ರಾ ಆಗಿ. MES ಅಲ್ಲೂ ಅದೇ ಆಗಿತ್ತು, ಎಲ್ಲ ಕಡೆನೂ ಆಗಿತ್ತು. ಸೊ ಬಟ್ ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ನಾನು ಒಂಥರ ಕೇರ್ ಮಾಡ್ತಿರ್ಲಿಲ್ಲ ಹೆಚ್ಚಿಗೆ.
ಬಟ್ ಒಂದ್ ಪಾಯಿಂಟ್ ಆದ್ಮೇಲೆ ಕ್ವಿಟ್ ಅಲ್ಲ, ಸೊ ಅಲ್ಲಿಗೆ ಮುಗೀತದು. ಸೊ ಪ್ರೊಫೆಸರ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 4 ವರ್ಷ. 4 ವರ್ಷ. ಸೊ ಸ್ಟೂಡೆಂಟ್ಸ್ಗೆಲ್ಲ ನೀವು ಜೀನ್ಸ್ ಹಾಕೊಂಡು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಜೊತೆ ಮಿಂಗಲ್ ಆಗಿದ್ದು ನಿಮ್ಗೆ ಜನ್ಸಿ ಪ್ರೊಫೆಸರ್ನೇ ಕೊಟ್ಬಿಡ್ತು ಆಗ್ಲೇ, ಬಿಫೋರ್ ಜನ್ಸಿ ವಾಸ್ ಅ ಥಿಂಗ್. ನಾಟಕ ಮಾಡಿಸ್ತಾ ಇದ್ದೆ ಅವ್ರಿಗೆ, ಸಣ್ಣ ಪುಟ್ಟ ನಾಟಕಗಳನ್ನ ಕಾಲೇಜ್ ಹುಡುಗರಿಗೆ ಎಲ್ಲ ಮಾಡಿಸ್ತಾ ಇದ್ದೆ. ಅವರಿಗೆ ಸ್ಕಿಟ್ಸ್ ಗಿಟ್ಸ್ ಎಲ್ಲ ಮಾಡಿಸ್ತಾ ಇದ್ದೆ ಹುಡುಗರುಗಳಿಗೆಲ್ಲ ಬಹಳ ದೇ ಆರ್ ವೆರಿ ಫಾಂಡ್ ಆಫ್ ಮೀ. ಬಟ್ ಮ್ಯಾನೇಜ್ಮೆಂಟ್ ಇಷ್ಟಪಡ್ತಾ ಇದ್ರು, ಬಟ್ ಸ್ವಲ್ಪ ಇವನು ಒಂಥರ ಟು ಅಹೆಡ್ ಆಫ್ ಟೈಮ್ ಅಂತಾನು ಆ ಥರದ್ದೇನೋ ಒಂದು ಯೋಚನೆ ಅವ್ರಿಗೆ. ಇವನು ಈ ತರ ಇರಬಾರ್ದು, ಅವ್ರ ಒಂದು ಇರುತ್ತಲ್ಲ, ಒಂದು ಮೇಷ್ಟ್ರು ಅಂತ ಹಿಂಗ್ ಇರ್ಬೇಕು ಅಂತ ಒಂದು ಇರುತ್ತಲ್ಲ, ಒಂದು ರೂಲ್ ಬುಕ್ ಇರುತ್ತಲ್ಲ, ಆ ರೂಲ್ ಬುಕ್ ದಾಟಿ ಹೊರಟೋಗಿದ್ದೆ. ನೀವು ಫುಲ್ ಕೂಲ್ ಆಗಿದ್ರಿ ಅಂತ ಪ್ರೊಫೆಸರ್ ಆಗಿ. ಜುಬ್ಬ ಹಾಕೊಂಡು ಜೀನ್ಸ್ ಹಾಕೊಂಡು ಹೊರಡ್ತಾ ಇದ್ದೆ. ಅವ್ರಿಗೆಲ್ಲ ಒಂದು ಕೋಡ್ ಆಫ್ ಕಾಂಡಕ್ಟ್ ಫಾರ್ ಎ ಲೆಕ್ಚರ್ ಅವೆಲ್ಲ ಏನು ನಾನು ಫಾಲೋ ಮಾಡ್ತಿರ್ಲಿಲ್ಲ. ಸ್ವಲ್ಪ ರೆಬಿಲಿಯಸ್ ಆಗಿ ಇದ್ದೆ ಮೇಸ್ಟರ್ ಆಗಿದ್ದಾಗ. ವೆರಿ ನೈಸ್, ಕೂಲ್ ಪ್ರೊಫೆಸರ್ ನೀವು. ಹಂಗಂದ್ರೆ ಸರ್, ನೀವು ಆವಾಗ್ಲೇ ಹೇಳಿದ್ರಿ ನೀವು ಪ್ರೊಫೆಸರ್ ಆಗಿ ತುಂಬಾ ಕೂಲ್ ಆಗಿದ್ರಿ, ಸ್ಕಿಟ್ ಮಾಡಿಸ್ತಾ ಇದ್ರಿ, ಕ್ರಿಕೆಟ್ ಆಗ್ತಾ ಇದ್ರಿ, ಹಾಗೆ ಕೋಡ್ ಆಫ್ ಕಂಡಕ್ಟ್ ನ ಬಿಟ್ಟು ನೀವು ಫುಲ್ ಕೂಲ್ ಆಗಿದ್ರಿ. ಸೊ ಪ್ರೊಫೆಸರ್ ಆಗಿ 4 ವರ್ಷ ಕೆಲಸ ಕೂಡ ಮಾಡಿದ್ರಿ. ನಾನು ಹಾಗೆ ನಿಮ್ದು ಹಿಸ್ಟ್ರಿ ನೋಡ್ತಾ ಇದ್ದಾಗ ನೀವು ಕೂಡ ಕೊಳ್ಳೇಗಾಲದವರು, ಶಿವಣ್ಣ ಕೂಡ ಕೊಳ್ಳೇಗಾಲದವರು. ನಿಮ್ಮ ಬಾಂಧವ್ಯ ಅಲ್ಲಿಂದನೇ ಶುರು ಆಗಿದೆ ಅಂತ ಹೇಳ್ಬೋದು. ನಮ್ಮೂರವರು ಅಂದ್ರೆ ಪ್ರೀತಿ ವಾತ್ಸಲ್ಯ ಹಾಗೆ ಬಂದ್ಬಿಡುತ್ತೆ. ನಿಮ್ದು ಯಳಂದೂರು, ಅವ್ರದ್ದು ಗಾಜನೂರು. ಹಾ ಸರ್. ನಮ್ಮ ಯಳಂದೂರಿನಲ್ಲಿ ರಾಜ್ಕುಮಾರ್ ಅವರು ಗಾಜನೂರು ಹೋಗ್ಬೇಕಾದ್ರೆ ನಮ್ಮ ಯಳಂದೂರು ಮೂಲಕ ಹೋಗೋರು ಕಾರ್ಗಳಲ್ಲಿ. ಅವಾಗೆಲ್ಲ ನಾವು ತುಂಬಾ ಚಿಕ್ಕವರು. ಸೊ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾವೆಲ್ಲ ಹುಡುಗರು ಆಟ ಆಡ್ತಾ ಕೂತಿದ್ವಿ ನಮ್ಮ ಹಳ್ಳಿನಲ್ಲಿ. ಅಲ್ಲಿ ಎಲ್ಲೋ ಜಗಲಿ ಮೇಲೆ ದಚ್ಚಿಪಾರ ಆಡ್ತಾರೆ, ಗೊತ್ತಾ ಚೌಕಾಬಾರ, ಅದೆಲ್ಲ ಆಡ್ತಾ ಕೂತಿದ್ವಿ. ಇದ್ದಕ್ಕಿದ್ದಾಗೆ ರಾಜ್ಕುಮಾರ್ ಬಂದಿದ್ದ. ರಾಜ್ಕುಮಾರ್ ಅಲ್ಲೊಂದು ಹಣ್ಣಿನ ಅಂಗಡಿ ಇತ್ತು, ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಹಣ್ಣು ತಗೋತಾ ಇದ್ರು. ಸೊ ನಾನು ಊಟ ದಚ್ಚಿಪರ ಊಟ ಮಾಡಕ್ಕೆ ನೀನ್ ಕೈ ಹಾಕಿದ್ದೆ. ಸೊ ರಾಜ್ಕುಮಾರ್ ಬಂದಿದ್ದಾರೆ ಅಂದ ತಕ್ಷಣ ಹಂಗೆ ಓಡೋಗಿದ್ದೆ ಅಲ್ಲಿಗೆ. ಕೈ ಹಂಗೆ ಇತ್ತು ಊಟದ್ದು. ಅಣ್ಣವ್ರು ನೋಡ್ಬಿಟ್ಟು ಕೈ ತೊಳ್ಕೊಂಡ್ ಬನ್ನಿ, ನಾ ಇರ್ತೀನಿ, ಹೋಗೋ ನೀನು ಒಂದ್ ಬೈತ್ ಕಳ್ಸಿದ್ರು ನನಗೆ. ಜ್ಞಾಪಕ ಇದೆ. ಸೊ ಅಣ್ಣವ್ರಿಗೆ ಯಾವಾಗಲೂ ಗೊತ್ತು ನಾನು ಆ ಕಡೆ ಅಂತ. ಅಪ್ಪು ಕೂಡ ಬಹಳ ಅಂತ ನಮ್ಮೂರ್ನವನು, ನಮ್ ಕಡೆಯವನು ಅಂತ ಒಂಥರ ಅಭಿಮಾನ ಇತ್ತು. ಶಿವಣ್ಣನ್ ಕೂಡ ಇದೆ ನಮ್ಮೆಲ್ಲ. ಯಾಕಂದ್ರೆ ನಾವೆಲ್ಲ ಆ ಕಡೆ ತಾನೆ. ಹೌದು, ಆ ಕಡೆನೆ ಕೊಳ್ಳೇಗಾಲ. ಹಾಗೆ ಸರ್, ನೀವು ವಿಲನ್ ಆಗಿ ನಿಮ್ಗೆ ಬ್ರೇಕ್ ಸಿಕ್ಕಿದ್ದೆ ಸಂಯುಕ್ತದಲ್ಲಿ. ಹೌದು, ಅದು 1988ರಲ್ಲಿ ಬಂದಿದ್ದು. ಅಲ್ಲಿಂದ ಕಟ್ಟು 35-36 ಇಯರ್ಸ್, ಇವಾಗ ಮತ್ತೆ ಭೈರತಿ ರಣಗಲ್ಲು. ಶಿವಣ್ಣ ಅವ್ರನ್ನ ನೀವು ತುಂಬಾ ಹತ್ರದಿಂದ ನೋಡಿದಿರಿ. ಸೊ ನಿಮ್ಮ ಶಿವಣ್ಣ ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಶಿವಣ್ಣ ಒಂಥರ ಬಹಳ ತುಂಬಾ ರೇರ್ ಪರ್ಸನ್. ರೇರ್ ಅಂದ್ರೆ ನಮ್ಮ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿ ಹೇಳ್ತಾ ಇಲ್ಲ. ಆಸ್ ಎ ಪರ್ಸನ್ ಇಸ್ ಎ ವೆರಿ ರೇರ್ ಪರ್ಸನ್. ಒಂಥರ ಅಷ್ಟು ಎತ್ತರಕ್ಕೆ ಬೆಳೆದ್ರು ಶೋ ಡೌನ್ ಟು ಅರ್ತ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಒಂದ್ ಟೈಮ್ ನಲ್ಲಿ ಅವರು ರಾಜ್ಕುಮಾರ್ ಅವರ ಮಗ ಮುಖ್ಯಮಂತ್ರಿಗಳ ಅಳಿಯ. ನಿಮ್ಗೆ ಕರ್ನಾಟಕದಲ್ಲಿ ಅದಕ್ಕಿಂತ ದೊಡ್ಡ ಸ್ಥಾನ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅವಾಗ್ಲೂ ಹಿಂಗೆ ಇದ್ರು. ಯಾವ ಬದಲಾವಣೆನೂ ಆಗಿರ್ಲಿಲ್ಲ ಅವ್ರ ಹತ್ರ. ಯಾವ್ದು ತಲೆಗೆ ಹೋಗಿಲ್ಲ. ಅವ್ರು ಯಾವತ್ತೂ ತಲೆಗೆ ಹೋಗಿಲ್ಲ. ಯಾವುದುವೆ ಅವ್ರ ಸಕ್ಸಸ್ ಆಗಲಿ ಯಾವ್ದು ಅದನ್ನ ತಲೆಗೆ ಹಾಕೊಂಡಿಲ್ಲ ಅವರು. ಯಾವಾಗಲೂ ಬಹಳ ನಾರ್ಮಲ್ ಆಗಿ ಬಹಳ ಹಂಬಲ್ ಆಗೇ ಇದ್ರು. ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ವಿ. ನಮ್ಮಂತರ ನನಗೆ ಆಕ್ಚುಲಿ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಅವ್ರ ಜೊತೆನಲ್ಲಿ. ಯಾಕಂದ್ರೆ ಸಂಯುಕ್ತ ಆದ್ಮೇಲೆ ಅವ್ರು ಬ್ಯಾನರ್ಲಿ ಕರಿತಾ ಇದ್ರು, ನಾ ಹೋಗಿ ಮಾಡ್ತಾ ಇದ್ದೆ. ಆಮೇಲೆ ಸುಮಾರು ಸಿನಿಮಾಗಳನ್ನು ಮಾಡ್ಬಿಟ್ಟಿದ್ದೀನಿ. ಬಟ್ ಆಕ್ಚುಲಿ ಗೀತಾ ಪ್ರೊಡಕ್ಷನ್ ಫಸ್ಟ್ ಪ್ರೊಡಕ್ಷನ್ ಬಿಟ್ಟು ವಜ್ರೇಶ್ವರಿನಲ್ಲಿ ತುಂಬಾ ಮಾಡ್ಬಿಟ್ಟೆ ನಾನು ಅವ್ರ ಸಿನಿಮಾಗಳಲ್ಲಿ. ಯಾವಾಗಲೂ ಫ್ರೆಂಡ್ಲಿ. ಐ ಮೀನ್ ಒಂಥರ ಯಾವಾಗ ಒಂದು ಹೀರೋ ಅಂತಂದಾಗ ಒಂದು ಆರ ಇಟ್ಕೊಂಡಿರ್ತಾರೆ. ಶಿವಣ್ಣಂಗೆ ಆರ ಇದೆ. ಆ ಆರನ ಕ್ಯಾರಿ ಮಾಡ್ತಿಲ್ಲ ಎಲ್ಲರ ಹತ್ರನೂ ಅವರು. ನಮ್ಗಳ ಹತ್ರನೆಲ್ಲ ತುಂಬಾ ಕೂಲ್ ಆಗಿರೋರು, ತುಂಬಾ ನಾರ್ಮಲ್ ಆಗಿರೋರು, ತುಂಬಾ ಸ್ನೇಹಜೀವಿ. ಅದು ಅದೇನಂದ್ರೆ ಅದು ಸಂಸ್ಕಾರ, ಅದು ಬಂದಿರೋದು. ಕಾಲು ಎಷ್ಟೇ ಮೇಲಕ್ಕೆ ಹೋದ್ರು ಕಾಲ್ ಮಾತ್ರ ಭದ್ರವಾಗಿ ನೆಲದ ಮೇಲೆ ಇರುತ್ತೆ. ಸೊ ಶಿವಣ್ಣಂಗೂ ಇತ್ತು, ಅಪ್ಪುಗೂ ಇತ್ತು.
ಹೌದು ಸರ್. ಎಲ್ಲರಿಗೂ ಇತ್ತು. ಫ್ಯಾಮಿಲಿನಲ್ಲಿ ನನ್ನ ಸಂಸ್ಕಾರ ಬಂದಿರೋದು, ಯಾಕಂದ್ರೆ ಅಣ್ಣವರು ಹಂಗೆ ಇದ್ರು, ಅಣ್ಣವರು ಹಾಗೆ ಇದ್ರು. ಅದೊಂದು ತುಂಬಾ ಗ್ರೇಟ್ ಕ್ವಾಲಿಟಿ ಇದು. ಅದನ್ನೆಲ್ಲ ಅವರ ಒಬ್ಬ ಹೀರೋ ಹೆಂಗಿರ್ಬೇಕು ಅನ್ನೋದನ್ನ ಈ ಹೊಸಬ್ರು ಬರ್ತಾರಲ್ಲ ಸಿನಿಮಾಗಳಿಗೆ ಹೀರೋಗಳಾಗಿ ಅವ್ರು ಕಲ್ತ್ಕೋಬೇಕು. ಯಾಕೆಂದ್ರೆ ನೀವು 35-36 ವರ್ಷ ಆ ರೇಂಜ್ ಅಲ್ಲಿ ಆ ಲೆವೆಲ್ ಅಲ್ಲಿ ಇರಬೇಕು ನೀವು ಅಂತಂದ್ರೆ ಹೆಂಗಿರಕ್ ಸಾಧ್ಯ ಅಂದ್ರೆ ಹಿಂಗೆ ಈ ತರ ಇದ್ರೇನೆ ಇರಕ್ ಸಾಧ್ಯ. ಹೌದು ಸರ್. ಹಾಗೆ ಗೀತಾ ಪಿಕ್ಚರ್ಸ್ ಅವ್ರದ್ದು ಇದು 2ನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ. ಮೊದಲು ವೇದ ಬಂದಿತ್ತು. ಸೊ ಇವಾಗ ನೀವು ಮತ್ತೆ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀರಿ, ಅದು ಗೀತಕ್ಕ ಜೊತೆ ಕೂಡ. ಗೀತಕ್ಕ ಪ್ರೊಡ್ಯೂಸರ್ ಆಗಿ ಹೇಗೆ? ಇವಾಗ ಯೂಶಲಿ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಹಿಡಿತಾ ಇರುತ್ತೆ ದುಡ್ಡಲ್ಲಿ. ಅದು ನಮ್ಮನೆ ಚಿತ್ರ, ನಮ್ಮ ಯಜಮಾನ್ರ ಚಿತ್ರ ಅಂತ ಹೇಳಿದ್ರೆ ಒಂಚೂರು ಖರ್ಚು ವೆಚ್ಚ ನೋಡ್ಕೊಳ್ತಾರೆ. ಗೀತಕ್ಕ ಯಾವ ರೀತಿ ಇದ್ರು ಪ್ರೊಡ್ಯೂಸರ್ ಆಗಿ? ಯಾವ ಹಿಡ್ತಂದಿರ್ಲಿಲ್ಲ. ನನ್ನ ಪ್ರಕಾರ ನಾನು ತಮಿಳಿನಲ್ಲಿ, ತೆಲುಗುನಲ್ಲಿ, ಮಲಯಾಳಂ ಕೂಡ ಮಾಡ್ತೀನಿ. ಈಗ ಎಲ್ಲ ಭಾಷೆಯಲ್ಲೂ ಮಾಡಿದ್ದೀನಿ. ಈ ಸಿನಿಮಾ ಒಂಥರ ಇವೆಲ್ಲ ಅಷ್ಟೇ ದೊಡ್ಡ ಲೆವೆಲ್ ಅಲ್ಲಿ ಮಾಡಿರುವಂತ ಸಿನಿಮಾ. ಟಾಪ್ ನಾಚ್ ಪ್ರೊಡಕ್ಷನ್ ಅಂತಾರೆ, ಅಷ್ಟು ಅದ್ಭುತವಾಗಿತ್ತು. ಯಾವುದಕ್ಕೂ ಹಿಡ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾನು ವೆರಿ ರೇರ್, ಪ್ರತಿಯೊಬ್ಬರಿಗೂ, ನಾನು ಒಬ್ಬರಿಗೆ ಅಂತ ಹೇಳ್ತಲ್ಲ, ಪ್ರತಿಯೊಬ್ಬ ಕಲಾವಿದನಿಗೆ ಎಲ್ಲಾರ್ಗು ನನಗೆ ಆಕ್ಚುಲಿ ತುಂಬಾ ಖರ್ಚಿತ್ತು. ನನಗೊಂದು ನಾನು ಪ್ರಾಸ್ಟೆಟಿಕ್ ತರ ವಿಗ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಗೆಟಪ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಬಾಂಬೆಯಿಂದ ಕರ್ಸಿದ್ರು. ನನ್ನ ಜೊತೆ ಒಂದು 25-26 ದಿನ ಬಾಂಬೆ ಹುಡುಗ, ಮೂರ್ ಜನ ಬರೋರು. ನನಗೊಂದು ಇಡೀ ಕ್ಯಾರವಾನ್ ಬಿಟ್ಟು ಕೊಟ್ಟಿದ್ರು. ಅಂಡ್ ನಮ್ಮನ್ನ ನೋಡ್ಕೊಳ್ಳೋದಾಗ್ಲಿ, ಊಟ ತಿಂಡಿ ಆಗ್ಲಿ, ನಮ್ಮ ಸ್ಟೇಗಳಾಗ್ಲಿ, ಯಾವ್ದು ಎಲ್ಲ ಎವ್ರಿಥಿಂಗ್ ವಾಸ್ ಟಾಪ್. ನಾನು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಒಂಥರ ಗೀತಾ ಅವ್ರಿಗೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಅವತ್ತು ಮಾತಾಡಿದಾಗ ನಾನು ಹೇಳೋದು ಮರ್ತು ಬಿಟ್ಟೆ. ನಿಜವಾಗ್ಲೂ ಐ ಶುಡ್ ಬಿ ರಿಯಲಿ ಗ್ರೇಟ್ಫುಲ್ ಗೀತಾ ಮೇಡಮ್, ಯಾಕಂದ್ರೆ ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು. ಫ್ಯಾಬುಲಸ್ ಪ್ರೊಡಕ್ಷನ್. ಸೊ ಗೀತಾ ಮೇಡಮ್ ನಿಮ್ಗೂ ಕೂಡ ಅವರ ಪೇಸ್ಟ್ರಿ ಕೇಕ್ ತಿನ್ಸಿದಾರಾ? ಎಲ್ಲರಿಗೂ ತಿಂದಿದ್ರು. ತರೋರು ಎಲ್ಲ ಮಾಡೋರು. ಹೌದು. ಯಾರೇ ಆದ್ರೂ ಸರ್, ಆಕ್ಟರ್ಸ್ ಅಂತ ಅಲ್ಲ, ಇವಾಗ ಮೀಡಿಯಾ ರಿಪೋರ್ಟರ್ಸ್ ಆಗಿರ್ಬೋದು, ಇಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಯಾರೇ ಅವ್ರ ಮನೆಗೆ ಹೋದ್ರು ಕೂಡ ಕೇಕ್ ತಿನ್ಕೊಂಡು ಹೋಗಿ, ಕಾಫಿ ಮಾಡ್ಕೊಂಡು ಹೋಗಿ, ಎಷ್ಟು ಜನಕ್ಕೆ ಬರುತ್ತೆ ಸರ್ ಅದು? ಶಿ ಇಸ್ ಅ ಗ್ರೇಟ್ ಹೋಸ್ಟ್. ಹೌದು. ಸಿನಿಮಾದಲ್ಲೂ ಶೂಟಿಂಗ್ ಅಲ್ಲಿ ಕೂಡ ಶಿ ವಾಸ್ ಅ ಗ್ರೇಟ್ ಹೋಸ್ಟ್. ಬರ್ತಾ ಇದ್ರ ಶೂಟಿಂಗ್ ಸೆಟ್ಗೆ? ಬರೋರು ತುಂಬಾ ಅಪರೂಪ. ಅಂತಂದ್ರೆ ಶಿವಣ್ಣ ಜೊತೆ ಬರೋರು, ಯಾವ್ದಾದ್ರು ಶಿವಣ್ಣ ಜೊತೆ ಇದ್ರು. ಲೊಕೇಶನ್ಗಳು, ನಮ್ಮ ಲೊಕೇಶನ್ಗಳು ಹೆಂಗಿತ್ತು ಅಂತಂದ್ರೆ ಎಲ್ಲ ಬಳ್ಳಾರಿನಲ್ಲಿ ಮೈನ್ಸ್, ತುಂಬಾ ಧೂಳು, ಡಸ್ಟ್, ಆ ತರದ ಜಾಗ ಇದ್ದಾಗ ಪಾಪ ಅಲ್ಲೂ ಕೂಡ ಬಂದಿದ್ರು. ಎಲ್ಲ ಕಡೆನೂ ಬರೋರು. ಜಸ್ಟ್ ಅಂದ್ರೆ ಎಲ್ಲ ಬರೋರು, ಬಟ್ ನೋಡ್ಕೊಳ್ಳೋರು, ಹೋಗೋರು ಹೊರತು ಜಸ್ಟ್ ವಾಂಟೆಡ್ ಟು ಚೆಕ್ ಹೆಂಗ್ ನಡೀತಾ ಇದೆ ಅಂತ ಬಿಟ್ಬಿಟ್ರೆ ಬೇರೆ ಏನು ಇದು ಮಾಡ್ತಿರ್ಲಿಲ್ಲ. ಅಂಡ್ ಪ್ರೊಡಕ್ಷನ್ ವಾಸ್ ಅಮೇಸಿಂಗ್ ಪ್ರೊಡಕ್ಷನ್ ಇಟ್ ವಾಸ್. ಸರ್, ಆಗ್ಲೇ ಹೇಳ್ತಿದ್ರಿ ನಿಮ್ದು ಪ್ರಾಸ್ಥೆಟಿಕ್ ಮೇಕಪ್, ಹೇರ್ ವಿಗ್ಗೆ ತುಂಬಾ ಟೈಮ್ ತಗೊಳುತ್ತೆ ಪ್ರಾಸ್ಥೆಟಿಕ್ ಮೇಕಪ್ ಅಂತ ಆದ್ರೆ. ಸೊ ಎಷ್ಟು ಬೇಗ ಹೋಗ್ತಾ ಇದ್ರಿ ಸೆಟ್ಗೆ ನೀವು? ಎಷ್ಟು ಟೈಮ್ ತಗೊಳ್ತಾ ಇತ್ತು? ನಾನು ಬೆಳಗ್ಗೆ ಒಂದು 5:45, ನಾನು 5 ಗಂಟೆಗೆ ರೂಮ್ ಬಿಟ್ಟು 1 ಅವರ್ ಆಗೋದು, ಒಂದು 6 ಗಂಟೆಗೆಲ್ಲ ಲೊಕೇಶನ್ ಹೊರಟ್ಬಿಡ್ತಾ ಇದ್ದೆ. 6 ಗಂಟೆಗೆ ಹೋಗಿ 6:05 ಮೇಕಪ್ ಶುರು ಮಾಡ್ತಾ ಇದ್ದೆ. ಸೊ 8:30-9 ಗಂಟೆ ಆಗೋದು ನನ್ನ ಮೇಕಪ್ ರೆಡಿ ಆಗೋದಕ್ಕೆ. ತಿಂಡಿ ಮಧ್ಯದಲ್ಲಿ ಒಂದು 10 ನಿಮಿಷ ಕಾಫಿ ಕುಡಿಯೋಕ್ಕೊಂದು. ಸೊ 9-9:30 ರೆಡಿ ಆಗೋ ಹೊತ್ತು ಅಲ್ಲೂ ಆವಾಗಲೂ ಅಟೋತ್ಗಾಗಲೇ ಡೈರೆಕ್ಟರ್ 3 ಸರಿ ಬಂದು ನಾನು ಚೆಕ್ ಮಾಡಿ ಎಲ್ಲ ಮಾಡಿ. ಆದ್ರೂ ನಾನು ಎಲ್ಲರಿಗಿಂತ ನಾನು ಎಷ್ಟೇ ಬೇಗ ಬಂದ್ರು ಸ್ಪಾಟ್ಗೆ ನಾನೇ ಲೇಟು. ಬಟ್ ಟೈಮ್ ಅಷ್ಟು ಬೇಕಾಗಿರೋದು. ಜೊತೆಗೆ ಅದು ತುಂಬಾ ಡೆಲಿಕೇಟ್ ಇದೆ, ಚೂರು ಗೊತ್ತಾಗಬಾರ್ದು ಅದು ಇದು ಹಾಕಿದ್ದಾರೆ ಅಂತ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು ಕೂಡ ಡೈರೆಕ್ಟರ್ ಅದನ್ನು ಚೆಕ್ ಮಾಡಿ ಮತ್ತೆ ಮಾಡೋದು ಕಷ್ಟ ಆಗೋದು. ಇಟ್ ವಾಸ್ ಕ್ವೈಟ್ ಎ ಡಿಫಿಕಲ್ಟ್ ಟಾಸ್ಕ್ ಫಾರ್ ನಾಟ್ ಫಾರ್ ಮೀ, ಬಟ್ ಫಾರ್ ದ ಇದು ಮೇಕಪ್ ಮ್ಯಾನ್. ಶಿವಣ್ಣ ಕೂಡ ಹೇಳ್ತಾ ಇದ್ರು, ನರ್ತನ್ ತುಂಬಾ ಪರ್ಫೆಕ್ಷನಿಸ್ಟ್ ಅಂತ, ಎಲ್ಲ ಹೆಂಗ್ ಬೇಕು ಹಂಗೆ ಆಗ್ಬೇಕು. ಇವಾಗ ಏನಾದ್ರೂ ಒಂದು ಶಾರ್ಟ್ ಓಕೆ ಆಗಿಲ್ಲ ಅಂದ್ರೂ ಮತ್ತೆ ಚೆಕ್ ಮಾಡ್ತಾರೆ, ಮತ್ತೆ ಬಂದು ಅಣ್ಣ ಇದನ್ನ ಈ ತರ ಮಾಡ್ಬಿಡೋಣ, ಈ ತರ. ಶಿವಣ್ಣ ಇಂದ ಹಿಡಿದು ಪ್ರತಿಯೊಬ್ರು ಆರ್ಟಿಸ್ಟ್ ಹತ್ರ ಕೂಡ ಕನ್ವಿನ್ಸಿಂಗ್ ಆಗಿ ಅವರು ಶಾರ್ಟ್ ಓಕೆ ಆಗೋ ತನಕ ಅಷ್ಟು ಪರ್ಫೆಕ್ಷನ್ ಬೇಕು ಅಂತ. ನರ್ತನ್ ಅವ್ರ ಮಫ್ತಿ ಚಿತ್ರ ನಾವೆಲ್ಲ ನೋಡಿದ್ವಿ, ಎಲ್ಲ ಇಷ್ಟಪಟ್ಟಿದೀವಿ. ಭೈರತಿ ರಣಗಳ ಮೇಲೆ ತುಂಬಾ ಹೋಪ್ಸ್ ಇದೆ. ಸೊ ಆಸ್ ಎ ಡೈರೆಕ್ಟರ್ ನರ್ತನ್ ಅವ್ರು ಹೇಗೆ ಸರ್? ನಿಮ್ಮ ಫಸ್ಟ್ ಚಿತ್ರ ಅವ್ರ ಜೊತೆ. ಇದನ್ ಅಮೇಸಿಂಗ್ ಡೈರೆಕ್ಟರ್. ಆಮೇಲೆ ಅದು ತುಂಬಾ ಖುಷಿ ಆಯ್ತು ನನಗೆ. ಏನಂತಂದ್ರೆ ನೋಡಿ, ಒಬ್ಬ ಒಳ್ಳೆ ನಿರ್ದೇಶಕ ಹೇಗೆ ಅಂತಂದ್ರೆ ಅವರಿಗೆ ಎಲ್ಲಾ ಪಾತ್ರಗಳು ಮುಖ್ಯ ಆಗುತ್ತೆ. ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ನನಗೆ ಮನೆಗೆ ಬಂದ್ರು, ನನ್ನ ಮನೆಗೆ ಬಂದು ನಿರ್ದೇಶಕರು ಮನೆಗೆ ಬಂದು ಕತೆ ಹೇಳೋದು ಅಪರೂಪ ಇತ್ತೀಚೆಗೆ.
ಈಗಿನ ಜನರೇಷನ್ಗಳಲ್ಲಿ ಬೇಕಾದ ಸರಿ ಫೋನಲ್ಲ ಸರ್ ಇದು ಡೇಟ್ ತಗೊಳ್ತೀರಾ ಸರ್ ಅದು ಕತೆ ಇಲ್ಲೇ ಹೇಳ್ಬಿಡ್ತೀನಿ ಫೋನಲ್ಲಿ ಅಂತಾರೆ. ನರ್ತನ್ ಬಂದು ಕೂತ್ಕೊಂಡು ಕತೆ ಹೇಳಿ, ಪಾತ್ರವನ್ನು ಹೇಳಿ, ಹೇಗಿರ್ಬೇಕು ಅಂತ ಹೇಳಿ, ಹೆಂಗ್ ವರ್ಕೌಟ್ ಮಾಡ್ಕೊಳ್ತೀರಾ ನೀವು ಅಂತ ಕೇಳಿ, ಆಮೇಲೆ ನಾನು ಗೆಟಪ್ ಹೇಳಿ ಎಲ್ಲವನ್ನೂ ಮಾಡಿ ಹೋದ್ರು. ಆಮೇಲೆ ಮತ್ತೆ ಅವರ ಆಫೀಸ್ಗೆ ಹೋಗಿ 2 ದಿನ ಗೆಟಪ್ಗೆ ಟೆಸ್ಟ್ ಮಾಡಿಸಿ, 2 ದಿನ 3 ದಿನ ಹೋಗಿದೆ ಗೆಟಪ್ಗೆ. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಫೋಟೋಗಳೆಲ್ಲ ತೆಗೆದು ಮತ್ತೆ ಬದಲಾವಣೆ ಮಾಡಿಕೊಂಡು. ಅಂದ್ರೆ ಅದು ಅವಿನಾಶ್ ಅಂತ ಅಲ್ಲ, ಆ ಪಾತ್ರಕ್ಕೆ ಇದು ಬೇಕು, ಅದು ಸರಿ ಹೋಗೋ ತನಕ ಒಪ್ಪಲ್ಲ ಅವರು. ಅಷ್ಟು ಇಂಪಾರ್ಟೆನ್ಸ್ ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೆ, ನಾನು ಒಬ್ಬನಿಗೆ ಅಂತಲ್ಲ, ಅವಾಗಲೇ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ. ಖಂಡಿತ ಎಲ್ಲಾ ಪಾತ್ರಗಳು, ಎಲ್ಲ ಹೀರೋಗೆ ಸಪೋರ್ಟಿಂಗ್ ಪಾತ್ರಗಳು ಎಲ್ಲವಕ್ಕೂ ಒಂದು ಪ್ರಾಮುಖ್ಯತೆ ಸಿಕ್ಕಾಗ, ಅದು ಇಂಪಾರ್ಟೆನ್ಸ್ ಸಿಕ್ಕಾಗ ಹೀರೋ ಇನ್ನು ಮೇಲಕ್ಕೆ ಹೋಗ್ತಾರೆ ಅಲ್ವಾ. ಸೊ ಪ್ರತಿಯೊಂದು ಪಾತ್ರಕ್ಕೂ ಗಮನ ಕೊಡೋರು, ಪ್ರತಿಯೊಂದು ಸಣ್ಣ ಪುಟ್ಟ ಪಾತ್ರಗಳಿಗೆ ಆಕ್ಟಿಂಗ್ ಅಲ್ಲಿ ಕೂಡ ಪ್ರತಿಯೊಂದನ್ನು ಕೆಲವು ಸರಿ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಮಾಡಿದ್ಮೇಲೆ ನಾನು ಅವ್ರನ್ನೇ ನೋಡ್ತಾ ಇರುವೆ, ಯಾಕೆ ಏನು ಹೇಳ್ತಾ ಇಲ್ವಲ್ಲ ಅಂತ. ಅಂದ್ರೆ ಎಲ್ಲೋ ಅಸಮಾಧಾನ ಅಂತ ಗೊತ್ತಾಗ್ಬಿಡೋದು. ಸೊ ಅವ್ರಿಗೆ ಅವ್ರು ಓಕೆ ಅಂತಂದ್ರೆ ಎವಡನೆ ಗುಡ್ ಜಾಬ್ ಅಂತ. ಯಾಕೆಂದ್ರೆ ಇಲ್ಲ ಅಂದ್ರೆ ಓಕೆ ಅಂತ ಹೇಳದೇ ಇಲ್ಲ ಅವರು. ಸೊ ಅವರು ಮುಖ ಆ ರೀತಿ ಇತ್ತು, ಸೀರಿಯಸ್ ಆಗಿ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಇನ್ನೊಂದ್ ಶಾಟ್ ಅಥವಾ ಯಾವಾಗ ಎಲ್ಲೋ ಅಸಮಾಧಾನ ಆಗಿದೆ, ಏನೋ ತಪ್ಪಾಗಿದೆ, ಟೆಕ್ನಿಕಲ್ ಏನೋ ಪರ್ಫಾರ್ಮೆನ್ಸ್ ಎಲ್ಲೋ ಇದೆ ಅಂತ ಓಕೆ ಅಂತಂದ್ರೆ ಅವರು ಚೆನ್ನಾಗ್ ಮಾಡಿದ್ರಿ, ಏನ ಮಾಡಿದ್ರಿ, ತುಂಬಾ ಸೂಪರ್ ಅಂತ, ಅದೆಲ್ಲ ಆ ತರದ್ದೆಲ್ಲ ಅಲ್ಲ. ಓಕೆ ನೆಕ್ಸ್ಟ್ ಅಂದ್ರೆ ಡನ್ ಯುವರ್ ಜಾಬ್ ಅಂತ. ಅವ್ರಿಗೆ ಇಡೀ ಸಿನಿಮಾ ಕಣ್ಮುಂದೆ ಇರುತ್ತೆ, ಅವ್ರಿಗೆ ಅಷ್ಟನ್ನೇ ನೋಡ್ತಾ ಇರ್ತಾರೆ ಅವರು. ಇಂಡಿವಿಜುವಲ್ಸ್ ಪಾತ್ರಗಳು ಮಾಡಿದ್ರಿ ಅವೆಲ್ಲ ಇಂಪಾರ್ಟೆಂಟ್ ಆಗಲ್ಲ ಅವಾಗ ಅವ್ರಿಗೆ. ಅದಕ್ಕೆ ಈಸ್ ಅ ಫ್ಯಾಬುಲಸ್ ಡೈರೆಕ್ಟರ್, ತುಂಬಾ ಒಳ್ಳೆ ನಿರ್ದೇಶಕರು ಅವರು, ತುಂಬಾ ಇನ್ವಾಲ್ವ್ಮೆಂಟ್. ಅವ್ನ ಇಡೀ ಟೀಮ್ ಹಂಗಿದೆ, ಅವ್ರೊಬ್ಬರೇ ಅಲ್ಲ, ಅವ್ರ ಟೀಮಲ್ಲಿ ಪ್ರಶಾಂತ್ ಅಂತ ಇದ್ದಾರೆ, ಇನ್ನೊಂದು ಅಸಿಸ್ಟೆಂಟ್ಸ್ ಎಲ್ಲರೂ ಹಾಗೆ, ಪ್ರತಿಯೊಬ್ರು ಹಾಗೆ. ಡೇಟ್ಸ್ ಕೊಡೋದಾಗ್ಲಿ ಅಥವಾ ಹೇಳೋದಾಗ್ಲಿ, ಪ್ಲಾನಿಂಗ್ ಆಗ್ಲಿ, ಪ್ರತಿಯೊಂದಕ್ಕೂ ಹುಡುಗರುಗಳು ಹಿ ಹ್ಯಾಸ್ ಅನ್ ಅಮೇಸಿಂಗ್ ಟೀಮ್. ಸಿನಿಮಾ ಇಸ್ ಆಲ್ ಅಬೌಟ್ ಟೀಮ್ ವರ್ಕ್ ಅಲ್ವಾ. ಎಲ್ಲಾರ್ದು ಬೇಕು, ಎಲ್ಲಾ ಸಪೋರ್ಟ್ ಬೇಕು. ಅದು ನಿಜವಾಗ್ಲೂ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಾಯ್ತು. ಅಂಡ್ ಎಲ್ಲಾರಿಗೂ ಈಕ್ವಲ್ ಇಂಪಾರ್ಟೆನ್ಸ್, ಅಷ್ಟೇ ಮರ್ಯಾದೆ, ಕೈಂಡ್ ಆಫ್ ರೆಸ್ಪೆಕ್ಟ್ ಇಟ್ ಗಿವ್ಸ್ ಕಲಾವಿದರಿಗೆ. ತುಂಬಾ ಖುಷಿ ಆಗೋಯ್ತು ನನಗೆ. ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಕಲಾವಿದರಿಗೆ. ದೊಡ್ಡ ಸೀನಿಯರ್ ಅಂತಲ್ಲ, ಜೂನಿಯರ್ ಆತರ ಅಲ್ಲ, ಎಲ್ಲಾರ್ಗು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಕಲಾವಿದರಿಗೆ. ವೆರಿ ನೈಸ್. ಸ್ಪೀಕಿಂಗ್ ಆಫ್ ರೆಸ್ಪೆಕ್ಟ್ ಅಂಡ್ ಸಪೋರ್ಟ್ ಸರ್, ನೀವು ನಿಮ್ಮ ತಂದೆ ತಾಯಿಗೆ 6 ಜನ ಮಕ್ಕಳು. ಸೊ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಯಾವ ರೀತಿ ಇತ್ತು ನೀವು ಆಕ್ಟಿಂಗ್ ಕರಿಯರ್ ಶುರು ಮಾಡಿದಾಗ? ನಮ್ಮನೇಲಿ ಆಕ್ಟಿಂಗ್ ನಾನು ಶುರು ಮಾಡಿದಾಗ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಟ್ ಯಾರು ನಾನು ಅಬ್ಜೆಕ್ಟ್ ಮಾಡ್ಲಿಲ್ಲ, ಬಟ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ನಂಗೆ ಸಪೋರ್ಟ್ ಮಾಡದೆ ಹೋಗಿದ್ದ ನಾನು ಆಕ್ಟರ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮನೆಯಲ್ಲಿ ಯಾರು ನಾನು ಸಿನಿಮಾ ಮಾಡಕ್ ಶುರು ಮಾಡ್ತೀನಿ ಅಂತ ಹೇಳಿದಾಗ ಯಾರು ಅಯ್ಯೋ ಮಾಡಬೇಡ, ಒಳ್ಳೆ ಕೆಲ್ಸದಲ್ಲಿದೀಯಾ, ಬಿಟ್ಬಿಡ್ತೀಯ ಕೆಲ್ಸಕ್ಕೆ, ಯಾರು ಅದನ್ನೇನು ಹೇಳಲೇ ಇಲ್ಲ ನನಗೆ. ಸೊ ನನಗೆ ಸಿನಿಮಾ ಜಾಯಿನ್ ಆದ್ಮೇಲೆ ನಾನು ಇಟ್ ವಾಸ್ ಎ ಸ್ಟ್ರಗ್ಲಿಂಗ್ ಪೀರಿಯಡ್. ಸಿನಿಮಾಗೆ ಬಂದ ತಕ್ಷಣ 4 ಸಿನಿಮಾ ಮಾಡಿದ ತಕ್ಷಣ ಏನೂ ಆಗಲ್ಲ, ಅವಾಗ್ಲಂತೂ ಏನೂ ಆಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಎ ಸ್ಟ್ರಗಲ್. ಆ ಸ್ಟ್ರಗಲಿಂಗ್ ಪೀರಿಯಡ್ ನಲ್ಲಿ ನೋಡ್ಕೊಂಡಿದ್ದಲ್ಲ ನಮ್ಮ ಅಣ್ಣಂದ್ರು ಅವ್ರುಗಳೇ. ಯಾವತ್ತೂ ಪ್ರಶ್ನೆ ಮಾಡ್ಲಿಲ್ಲ, ನಾನು ಮಾಡಿದ ತಪ್ಪು ಅಂತಲೂ ಹೇಳಲಿಲ್ಲ, ಇದು ಮಾಡ್ಲಿಲ್ಲ. ವೆಂಟ್ ಆನ್ ಹೆಲ್ಪಿಂಗ್ ಮೀ. ನೀವ್ ಎಷ್ಟನೇ ಮಗ ಸರ್? ನಾನು ಕೊನೆಯವನು. ನೀವು ಪ್ರೀತಿ ಇನ್ನೂ ಜಾಸ್ತಿನೇ, ಕೊನೆ ಮಗ. ಎಲ್ಲ ಸಪೋರ್ಟ್ ಮಾಡಿದ್ರು ಅಣ್ಣಂದೆ? ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಿಮ್ಮ ತಂದೆಯವರು ಲಾಯರ್ ಅಲ್ವಾ ಸರ್? ಅಡ್ವೊಕೇಟ್. ಹೌದು. ಸೊ ಹಾಗಾಗಿ ಪ್ರತಿ ಮಕ್ಳಿಗೂ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಎಜುಕೇಶನ್ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಎಜುಕೇಟೆಡ್. ಅಂದ್ರೆ ಎಲ್ಲರಿಗೂ ಎಜುಕೇಶನ್, ನಮ್ಮ ತಂದೆ ತುಂಬಾ ಇಂಪಾರ್ಟೆನ್ಸ್ ಕೊಡೋರು ಎಜುಕೇಶನ್ಗೆ. ನಮ್ಮ ಮನೆಯಲ್ಲಿ ಎಲ್ಲರೂ, ಒಬ್ಬರು BSc ಅಗ್ರಿಕಲ್ಚರ್, ಇನ್ನೊಬ್ರು MSc ಸ್ಟ್ಯಾಟಿಸ್ಟಿಕ್ಸ್, ಒಬ್ಳು MA DMSP ಇನ್ ಸೈಕಾಲಜಿ, ಒಬ್ಬ ಎಂಜಿನಿಯರ್, ಎಲೆಕ್ಟ್ರಾನಿಕ್ ಎಂಜಿನಿಯರ್ ಪ್ಲಸ್ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್. ಸೊ ನಾನು MA ಇಂಗ್ಲಿಷ್ ಲಿಟರೇಚರ್. ಸೊ ಎಲ್ಲ, ಇನ್ನೊಬ್ರು ಅವಳು ಹಿಂದಿನಲ್ಲಿ MA PhD ಅವಳು. ಸೊ ಎಜುಕೇಶನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದು ನಮ್ಮ ಮನೆಯಲ್ಲಿ. ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮ್ಗೆ ಯಾವಾಗ, ಯಾಕಂದ್ರೆ ನಮ್ಗೆಲ್ಲ ಬೇರೆ ಅದೇ ನಮ್ಗೆ ಫ್ಯೂಚರ್. ನಮ್ಗೆ ಹೌದು, ಒಂದು ಬ್ಯಾಕ್ ಅಂತ ಕೂಡ ಇತ್ತು, ಪ್ಲಾನ್ ಬಿ ಅಂತ. ಆಕ್ಟಿಂಗ್ ವರ್ಕ್ ಆಗಿಲ್ಲ ಅಂತಂದ್ರೆ ನೀವು
ನೀವು ಮತ್ತೆ ಬ್ಯಾಕ್ ಹೋಗ್ಬೋದು. ಆಕ್ಟಿಂಗ್ ನಾನು ಇಟ್ ವಾಸ್ ನಾನು ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾಟಕದ ಹುಚ್ಚು ನಾಟಕ ಮಾಡ್ತಾ ಇದ್ದೆ ಬಂದ್ಮೇಲೆ ಹೊರತು ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನಾನು. ಹಾ ಸರ್. ಸೊ ಮನೇಲೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ತು. ಹಾಗೆ ನೀವು ಮಾಯಾಮೃಗ ಸೀರಿಯಲ್ ಮಾಡ್ಬೇಕಾದ್ರೆ ಮಾಳವಿಕಾ ಮ್ಯಾಮ್ ನ ಭೇಟಿ ಆಗ್ತೀರಿ. ಸೀರಿಯಲ್ ಅಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡ್ತಿರ್ತೀರಿ. ಮಾಳವಿಕಾ ಮ್ಯಾಮ್ ಕೂಡ ತುಂಬಾ ಓದ್ಕೊಂಡಿದ್ದಾರೆ ನಿಮ್ಮ ಮನೆಯವರ ರೀತಿನೇ. ಸೊ ನಿಮಗೆ ಆ ಮಾತುಕತೆ, ಶೇರ್ ಆಫ್ ಒಪಿನಿಯನ್ಸ್ ಬೇರೆ ಬೇರೆ ಇರೋದು, ಅದೇ ನಿಮ್ಮ ಲವ್ಗೆ ಕಾರಣ ಆಯ್ತಾ? ಯಾವ ರೀತಿ? ಹಾಗೇನೆ ನಾವು ತುಂಬಾ ಮಾತಾಡ್ತಿದ್ವಿ. ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ ಎಲ್ಲಾ ವಿಚಾರಗಳ ಬಗ್ಗೆನೂ ಸಿನಿಮಾ ಒಂದೇ ಅಲ್ವಾ, ಇದು ಒಂದೇ ಅಲ್ಲ, ನಮ್ ವೇವಲೆಂತ್ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಟಾಪಿಕ್ ಗಳ ಬಗ್ಗೆನೂ ಮಾತಾಡ್ತಿದ್ವಿ. ಸೊ ಒಂದು ಒಳ್ಳೆ ಫ್ರೆಂಡ್ಶಿಪ್ ಡೆವಲಪ್ ಆಯ್ತು ಅಷ್ಟೇ. ಬಿಯಾಂಡ್ ದಟ್ ನಾವು ಸಿನಿಮಾ ತೋರಿಸೋ ಮರ ಸುತ್ಕೊಂಡು ಹಾಡು ಹೇಳ್ಕೊಂಡು ನಾವೇನು ಮಾಡ್ಲಿಲ್ಲ, ಅದೆಲ್ಲ ಏನು ಮಾಡ್ಲಿಲ್ಲ. ಎಲ್ಲರೂ ಊಟಕ್ಕೆ ನಾರ್ಮಲ್ ಆಗಿ ಹೋಗವಿ ಅಷ್ಟೇ. ಆಗ ಟೈಮ್ ಸಿಕ್ಕರೆ ಎಲ್ಲ ಲಂಚ್ ಗಿಂಚ್ಗೆ ಹೋಗ್ತಾ ಇದೀವಿ ಹೊರ್ತುವೆ. ಆಮೇಲೆ ಎಲ್ಲ ಒಂದು ಪಾಯಿಂಟ್ ಆದ್ಮೇಲೆ ನಮ್ಗೆ ಇಬ್ರು ಒಟ್ಟಿಗೆ ಇರಬಹುದು ಅಂತ ಅನ್ನಿಸಿದ ಮೇಲೆ, ಯಾಕಂದ್ರೆ ನಮ್ಗಿಬ್ರಿಗೂ ಏಜ್ ಗ್ಯಾಪ್ ಇತ್ತಲ್ಲ, ಸ್ವಲ್ಪ 16 ವರ್ಷ ಡಿಫರೆನ್ಸ್ ನಮ್ಮಿಬ್ರಿಗೂ. ಸೊ ಅದನ್ನ ಯೋಚನೆ ಮಾಡಿ ಆ ಪೇರೆಂಟ್ಸ್ ಹೇಳಿ ಆಮೇಲೆ ಇಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಹೌದೌದು. ಮನೆಗೆ ಹೋಗಿ ಮಾತಾಡಿ ನಮ್ಮ ಅಣ್ಣಂತನ ಕರ್ಕೊಂಡ್ ಬಂದು ನಮ್ಮ ಅಣ್ಣಂತರು ನಾವು ಫ್ಯಾಮಿಲಿ ಮಾತಾಡಿ ಆಮೇಲೆ ಇಟ್ ವಾಸ್ ಜಸ್ಟ್ ಅನ್ ಅರೇಂಜ್ಡ್ ಮ್ಯಾರೇಜ್. ಸೊ ಇಟ್ ಇಸ್ ಕಾಂಬಿನೇಷನ್ ಆಫ್ ಬೋತ್ ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್. ಆ ತರನೇ. ಸರಿ, ಎಷ್ಟು ಡ್ಯೂರೇಷನ್ ಇತ್ತು ನಿಮ್ಗೆ ಆವಾಗ? ಓಕೆ, ನಾನು ಇವ್ರ ಜೊತೆ ಇರ್ಬೋದು ಅಂತ ಅನಿಸ್ತು ಅಲ್ವಾ? ಎಷ್ಟು ಟೈಮ್ ಪೀರಿಯಡ್ ತಗೊಂಡು? ಒಂದ್ 2-3 ವರ್ಷ ತಗೊಂಡ್ವಿ ಆ ಸ್ಟೇಜ್ ರೀಚ್ ಆಗೋಕೆ. ಹೌದು 3 ವರ್ಷ ಆಯ್ತು. ಅದು ಯೋಚನೆ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾದವ್ರಿಗೆ ಇನ್ನೊಂದು ಭಯ ಇರುತ್ತೆ. ಮದ್ವೆ ಆಗ್ಬಿಡ್ತೀವಿ, ಆಮೇಲೆ ನಮ್ ಕೈಲಿ ಇವಳನ್ನ ನೋಡ್ಕೊಳಕ್ಕೆ ಸಾಕೋದಕ್ಕೆ ತಾಕತ್ತಿದೆ ನಮ್ ಕೈನಲ್ಲಿ, ನಾವು ಅಷ್ಟು ಅರ್ನ್ ಮಾಡ್ತೀವ, ನಮ್ ಕೆರಿಯರ್ ಏನಾಗುತ್ತೆ ಒಂದು ಗೊತ್ತಿರಲ್ವಲ್ಲ. ಸೊ ಆ ಭಯ ಇರುತ್ತೆ. ಸೊ ಅದನ್ನ ದಾಟಿ ಯೋಚನೆ ಮಾಡ್ಕೊಂಡು ಇಲ್ಲ ನಾನು ನೋಡ್ಕೊಳ್ಬಲ್ಲೆ ಅಂತ ಅನ್ನಿಸ್ದಾಗ್ಲೇ ಮದುವೆ ಬಗ್ಗೆ ಯೋಚನೆ ಬರೋದು. ಅಲ್ಲಿ ತನಕ ಬೇರೆ ಯಾತ್ರ ಬಗ್ಗೆ ಯೋಚನೆ ಇರಲ್ಲ. ಸೊ ಅದಕ್ಕೆ ಟೈಮ್ ತಗೊಳ್ತು. ಅಷ್ಟು ಟೈಮ್ ತಗೊಳ್ತು. ಬಟ್ ನೀವು ಇಲ್ಲಿದ್ದೀರಿ ಇವಾಗ ಇಷ್ಟು ವರ್ಷಗಳ ನಂತರ ಕೂಡ ಅನ್ಯೋನ್ಯ ಜೋಡಿಯಾಗಿ. ಸರಿ, ಇವಾಗ ನೀವೇ ಹೇಳಿದ್ರಿ ಟೈಮ್ ತಗೊಳ್ತು ಮತ್ತೆ ಸಪೋರ್ಟ್ ಬೇಕಾಗುತ್ತೆ ಅಂತ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದಿರಿ. ನಿಮ್ಮ ಫಸ್ಟ್ ಸಿನಿಮಾ ಸ್ಯಾಲರಿ ಎಷ್ಟಿತ್ತು ಅಂತ ಹೇಳ್ಬೋದಾ? ನನ್ನ ಫಸ್ಟ್ ಸಿನಿಮಾ ಸ್ಯಾಲ್ರಿ ಏನು, ಫಸ್ಟ್ ಸಿನಿಮಾ ಅಂತ ಮಾಡಿದ್ದು GVIಯರ್ದು. ಅದೊಂದು ಮಧ್ವಾಚಾರ್ಯ ಅಂತ ಏನೋ ಮಾಡಿದ್ರು. ಹೌದು ಸರ್, ನೀವು ಯಂಗ್ ರೋಲ್ ಪ್ಲೇ ಮಾಡಿದ್ದೆ. ಒಂದು ಮರಿಲ್ ಮದುವೆ ಮಾಡಿದ್ದೆ. ಆಗ ನನ್ನ ಪೇಮೆಂಟ್ 1,000 ರೂಪಾಯಿ ಏನೋ, ಅದು ತಿಂಗಳಗಟ್ಲೆ ಮಾಡಿದ್ವಿ. ಆಕ್ಚುಯಲ್ ಪೇಮೆಂಟ್ ಅಂತ ಸಿಕ್ಕಿದ್ದು ನನಗೆ ಸಂಯುಕ್ತದಲ್ಲೇ. ಆಗ ನನಗೆ ಅವಾಗ ತುಂಬಾ ದೊಡ್ಡ ದುಡ್ಡು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಏನೋ ದುಡ್ಡು ಅವ್ರು ಕೊಟ್ಟರು, ಅಮೌಂಟ್ ಕೊಟ್ಬಿಟ್ರು ನನಗೆ ಅದೇ ದೊಡ್ಡ ದುಡ್ಡು. ಅಯ್ಯೋ ಇಷ್ಟೊಂದು ದುಡ್ಡು ಸಿಕ್ಬಿಡ್ತಲ್ಲ ಅಂತ ಎಲ್ಲ ಮಾಡಿ ಚಾಮುಂಡೇಶ್ವರಿನಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದೆ. ಇನ್ನೇನ್ ಮುಗಿತಾ ಬಂದಿತ್ತು ಡಬ್ಬಿಂಗ್ ನಂದು ಸಂಯುಕ್ತ. ಅದು ನಮ್ಗೆ S.A. ಗೋವಿಂದರಾಜ್ ಅವರು ಅಂತಿದ್ದಾರೆ, ಪಾರ್ವತಮ್ಮನವರ ಬ್ರದರ್. ಅವ್ರು ಬಂದು ಒಂದು ಕೆನ್ನೆಲ್ಲ ಇಟ್ಬಿಟ್ಟು ಹೋದ್ರು ಟೇಬಲ್ ಮೇಲೆ, ನಿಮ್ ಡಬ್ಬಿಂಗ್ ಮುಗಿತು ಅವಿನಾಶ್ ತಗೊಳ್ಳಿ ಅಂತ. ನಾನೇನು ಬಂದಿದ್ದು ಅವಾಗ ನಮ್ಗೆ ಕಾರ್ಗೆ ಯಾವ್ದೋ ಅವರೇ ಕಾರ್ ಕಳ್ಸರು, ಅಂಬಾಸಿಡರ್ ಕಾರು ಆ ಥರದ್ದೇನೋ ಇಲ್ಲ ಅಂತಂದ್ರೆ ನಾವೇ ಬರ್ತಾ ಇದ್ವಿ. ಯಾವ್ದೋ ಬಸ್ ಹತ್ಕೊಂಡ ನನ್ನ ಪತ್ರ ಬೈಕ್ ಇತ್ತು, ಏನೋ ಬರ್ತಾ ಇದ್ದೆ. ಸೊ ಆಯ್ತು ಅಂತ ಆಚೆ ಬಂದು ನೋಡಿದೆ, 10,000 ರೂಪಾಯಿ ಆಯ್ತು ಅದ್ರಲ್ಲಿ. ಅವಾಗ 10,000 ರೂಪಾಯಿ ವಾಸ್ ಅ ಹ್ಯೂಜ್ ಮನಿ ಫಾರ್ ಮೀ. ದಟ್ ವಾಸ್ ಮೈ ಫಸ್ಟ್ ಪೇಮೆಂಟ್. 10,000 36 years ago. ಎಷ್ಟು ದೊಡ್ಡ ಅಮೌಂಟ್ ಅಲ್ಲ ಸರ್? ಅದೇ ನನ್ನ ಫಸ್ಟ್ ಪೇಮೆಂಟ್. ಫುಲ್ ಖುಷಿ ಆಯ್ತು ನಮ್ಗೆ ಎನ್ವೆಲಪ್ ಓಪನ್ ಮಾಡಿ. ಆಶ್ಚರ್ಯ, ಇಷ್ಟೊಂದು ದುಡ್ಡು. ಮುಂಚೆನೆ ಒಂದ್ 8,000 ಕೊಟ್ಟಿದ್ದು ಅಂತ ಕಾಣುತ್ತೆ. ಅದಾದ್ಮೇಲೆ ಅಲ್ಲಿಗೆ ಮುಗಿದೋಯ್ತು ಅನ್ಕೊಂಡಿದ್ದೆ. ಬಟ್ 10,000 ರೂಪಾಯಿ ಕ್ಯಾಶ್ ಕೊಟ್ಟು ಹೋದ್ರು. ದಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೆ 10,000 ರೂಪಾಯಿ ಅಂತಂದ್ರೆ ನಮ್ಗೆ ಸಂಬಳನೇ 750 ರೂಪಾಯಿನೂ ಬರ್ತಾ ಇತ್ತು ಅವಾಗ ಪ್ರೊಫೆಸರ್ ಆಗಿದ್ದಾಗ. ಸರ್ ಎಲ್ಲಿಯ 750, ಎಲ್ಲಿಯ 18,000 ಸರ್? ಅದು ಆಗೋದು ಕೆಲವು ಸರಿ ಕೊಡ್ತಾ ಇರ್ಲಿಲ್ಲ. ಅವಾಗೆಲ್ಲ ಸಿನಿಮಾಗಳಲ್ಲಿ ಕೆಲವರು ಕೊಡೋರು, ಕೆಲವರು ಅವಾಗ ನಾವಿನ್ನು ಎಸ್ಟಾಬ್ಲಿಷ್ ಆಗೋ ತನಕ ಅದೊಂದು ಸ್ಟ್ರಗಲ್ ಇದ್ದೇ ಇರುತ್ತೆ ನಿಮ್ಗೆ. ಯು ಹ್ಯಾವ್ ಟು ಕೀಪ್ ಡೂಯಿಂಗ್. ಸೊ ಅದೊಂದು ಪ್ಲಾಟ್ಫಾರ್ಮ್ ಅಂತ ಸಿಗಬೇಕಲ್ಲ ನಿಮ್ಗೆ, ಅಲ್ಲಿ ತನಕ ಸ್ವಲ್ಪ ಕಷ್ಟನೇ. ನಿಜ ಸರ್. ಎಷ್ಟು ಚಿತ್ರಗಳು ಇವಾಗ ಭೈರತಿ ರಣಗಲ್ಲು ಕೂಡ. ಸೊ ಭೈರತಿ ರಣಗಲ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ತುಂಬಾ ದೊಡ್ಡ ತಾರಾಗಣ ಇದೆ. ರುಕ್ಮಿಣಿ ವಸಂತ್ ಅವರಿದ್ದಾರೆ, ಮಧು ಗುರುಸ್ವಾಮಿ ಅವರಿದ್ದಾರೆ, ಗೋಪಾಲ ಸರ್ ಇದ್ದಾರೆ, ಹಾಗೆ ರಾಹುಲ್ ಬೋಸ್ ಅವರು ಹಿಂದಿ ನಟ ಕೂಡ ಬಂದಿದ್ದಾರೆ. ಸೊ ರಾಹುಲ್ ಬೋಸ್ ಅವ್ರ ಬಗ್ಗೆ ಹೇಳ್ಬೋದಾ ಸರ್? ರಾಹುಲ್ ಬೋಸ್ ಜಾಸ್ತಿ ಕಾಂಬಿನೇಷನ್ ನಂಗೆ ಇರೋದು ಅವ್ರ ಜೊತೆನೆ. ರಾಹುಲ್ ಬೋಸ್ ಒಂದು ನಾನು ಆ ಪಿಕ್ಚರ್ಗಳನ್ನ ನೋಡಿದ್ದೀನಿ ಹಿಂದಿನಲ್ಲಿಲ್ಲ. ತುಂಬಾ ಅದ್ಭುತವಾದ ನಟ. ಈಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ತುಂಬಾ ತುಂಬಾ ಓದ್ಕೊಂಡು ತಿಳ್ಕೊಂಡಿರುವಂತ ವ್ಯಕ್ತಿ.
ವೆರಿ ನೈಸ್ ಮ್ಯಾನ್. ತುಂಬಾ ಇಸ್ ಎ ಟ್ರೆಮೆಂಡಸ್ ಪರ್ಫಾರ್ಮರ್. ತುಂಬಾ ಒಳ್ಳೆ ನಟ. ನನ್ನ ಅರ್ಥನ ಹೇಳ್ತಾ ಇದ್ರು ಮೊನ್ನೆ, ಶಿವಣ್ಣನ ಕಣ್ಣನ್ನ ಮ್ಯಾಚ್ ಮಾಡ್ಬೇಕು ಅಂತ. ಅಂದ್ರೆ ಶಿವಣ್ಣ ಹ್ಯಾಸ್ ಸಚ್ ಇಂಟೆನ್ಸ್ ಅಂಡ್ ಪವರ್ಫುಲ್ ಐಸ್ ಅಲ್ಲ, ನನಗೆ ಆಕ್ಟಿಂಗ್ ಡೈಲಾಗ್ ಎಲ್ಲ ಬಿಟ್ಬಿಡಿ, ಕಣ್ಣುಗಳಿಗೆ ಶಿವಣ್ಣನ ಕಣ್ಣಿಗೆ ಉತ್ತರ ಕೊಡೋ ಕಣ್ಣು ಬೇಕು. ಸೊ ಅದಕ್ಕೆ ನಾನು ರಾಹುಲ್ ಬೋಸ್ ಸೆಲೆಕ್ಟ್ ಮಾಡಿದೆ ಅಂತ. ಅವರು ಅದು ಅಷ್ಟೇ ಒಳ್ಳೆ ನಟರು, ವೆರಿ ನೈಸ್ ಮ್ಯಾನ್. ನಾವು ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪ್ ವಿತ್ ಹಿಮ್ ಕಂಪ್ಲೀಟ್ಲಿ. ಯಾಕಂದ್ರೆ ನನ್ನ ಮ್ಯಾಕ್ಸಿಮಮ್ ನನ್ನ ಕಾಂಬಿನೇಷನ್ ಇರೋದೇ ಅವ್ರ ಜೊತೆನಲ್ಲಿ, ರಾಹುಲ್ ಬೋಸ್ದಲ್ಲಿ. ನಮ್ ಜೊತೆಗೆ ಈಸ್ ಆಲ್ಸೋ ಹೈಲಿ ಎಜುಕೇಟೆಡ್, ತುಂಬಾ ತಿಳ್ಕೊಂಡಿದ್ದಾರೆ, ತುಂಬಾ ಮಾತಾಡ್ತಾ ಇದ್ವಿ ನಾವು. ಲಾಟ್ ಆಫ್ ಇಟ್ ವಾಸ್ ವೆರಿ ನೈಸ್, ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ವೆರಿ ನೈಸ್. ಸೊ ಗೀತಾ ಪಿಕ್ಚರ್ಸ್ ಅವರು ರಾಹುಲ್ ಬೋಸ್ ಅವ್ರನ್ನ ಕರ್ನಾಟಕಕ್ಕೆ ಕರೆತಂದ್ರು. ಥ್ಯಾಂಕ್ಸ್ ಟು ಗೀತಾ ಪಿಕ್ಚರ್ಸ್ ಅಗೇನ್. ಹಾಗೆ ಸರ್, ನೀವು ಶಿವಣ್ಣ ಅಂತ ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳ್ದೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳ ತನಕ ಅಂತ ಹಿರಿ ತಲೆಗಳಿಂದ ಹಿಡಿದು ನೀವು ಪ್ರಜ್ವಲ್ ದೇವರಾಜು, ದಿಗಂತ್ ಅವರು, ಲೂಸ್ ಮಾದವರು, ಯಾರ ಜೊತೆ ಮಾಡಿಲ್ಲ ಸರ್ ನೀವು? ಎಲ್ಲ ನಟರುಗಳ ಜೊತೆ ಕೂಡ ಮಾಡಿದಿರಿ. ಹಾಗೆ ಇವಾಗ ಹಳೆ ಕಾಲದವರು ಮತ್ತೆ ಹೊಸ ಕಾಲದವರು ಮಕ್ಕಳು ಹಳೆ ಫಿಲ್ಮ್ಸ್ ನೋಡಲ್ಲ ಅಂತ, ಬಟ್ ಸೋಷಿಯಲ್ ಮೀಡಿಯಾ ಮೀಮ್ಸ್ ಅಂತ ಸರ್ ಎಲ್ಲರೂ ನೋಡ್ತಾರೆ. ನಿಮ್ದು ಒಂದು ಡೈಲಾಗ್ ಸರ್, ಆಪ್ತ ಮಿತ್ರ, ಅದು ಇದೆ ಸಮಸ್ಯೆ ಖಂಡಿತ ಇದೆ, ಎಷ್ಟು ವೈರಲ್ ಸರ್ ಅದು. ನೀವು ನೋಡ್ತಿರ್ತೀರಾ ನಿಮ್ ಮೀಮ್ಸ್ ಎಲ್ಲ ಬಂದಾಗ ಸರ್ ಸೋಷಿಯಲ್ ಮೀಡಿಯಾ? ನೋಡಿದೀನಿ ಸುಮಾರು ಸರ್. ಇದು ಎಲ್ಲ ಭಾಷೆಯಲ್ಲೂ ಬರುತ್ತೆ, ತಮಿಳಲ್ಲೂ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ. ತಮಿಳಲ್ಲಿ ಮಾಡಿದ್ನಲ್ಲ ಅಲ್ಲೂ ಆಗ್ತಾ ಇರ್ತಾರೆ. ಅದು ಇಷ್ಟು ವರ್ಷ ಆದ್ರೂ ಇನ್ನೂ ಅದು ಉಳ್ಕೊಂಡಿದೆ, ಅದು ಆಶ್ಚರ್ಯ. ರಾಮಚಂದ್ರ ಆಚಾರ್ಯರು ಅಂತ ನೀವು ಅದೇನೋ ಆಯ್ತಲ್ಲ, ಅದೊಂದು 15-20 ವರ್ಷ ಆಗಿರ್ಬೇಕಲ್ಲ ಮಾಡಿ. 2004 20 ವರ್ಷ ಆಯ್ತು, ಇನ್ನೂ ಅದು ಹಾಗೆ ಇದೆ, ಉಳ್ಕೊಂಡಿದೆ ಲೈನ್. ಹೌದು ಸರ್. ಪಿ ವಾಸು ಅವರು ನಿಮ್ಗೆ ಈ ಕತೆ ಡೈರೆಕ್ಟ್ ಮಾಡೋದಕ್ಕೆ ಬಂದಾಗ ನೀವು ಸ್ಟೋರಿ ಕೇಳಿ ಇಷ್ಟಪಟ್ರ, ನಾನ್ ಮಾಡ್ಬೋದು, ಚೆನ್ನಾಗಿದೆ ಇದು ಅಂತ? ನನ್ಗೆ ಆಪ್ತ ಮಿತ್ರ ಅವಾಗ ವಿಷ್ಣುವರ್ಧನ್ ಅವ್ರ ಸಿನಿಮಾ. ಹೌದು. ಆಪ್ತ ಮಿತ್ರ ಮಾಡಿದಾಗ ನಾವು ವಿಷ್ಣುವರ್ಧನ್ ಅವ್ರ ಜೊತೆನೆಲ್ಲ ನಾವಾಗೆಲ್ಲ ಈ ಬೇರೆ ಪಾತ್ರ ಆಯ್ತು ಆಕ್ಚುಲ್ ನನಗೆ. ಫಸ್ಟ್ ಅವು ಮಕ್ಕಳು ಅಲ್ಲಿ ಸೈಯದ್ ಮಾಡಿದ್ರಲ್ಲ ಅಪ್ಪನ ಪಾತ್ರ, ಆ ಪಾತ್ರ ಅಂತ ಅನ್ಕೊಂಡಿದ್ರು. ಆಮೇಲೆ ಅದೇನೋ ಆಗಿ ದ್ವಾರಕೀಶ್ ಅವರು ಇಲ್ಲ ಈ ಪಾತ್ರ ಮಾಡ್ಲಿ ಅವಿನಾಶ್ ಅಂತ ಈ ಪಾತ್ರವನ್ನ ರಾಮಚಂದ್ರಾಚಾರ್ಯ ಪಾತ್ರವನ್ನ ಕೊಟ್ಟಿದ್ದು. ಅದು ನನಗೆ ಆ ಪಾತ್ರ ಅಷ್ಟು ದೊಡ್ಡದಾಗಿ ಹೆಸರು ಮಾಡುತ್ತೆ, ಅಷ್ಟು ದೊಡ್ಡದಾಗಿ ಇದಾಗುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ ಮಾಡ್ತಾ ಇರ್ಬೇಕಾದ್ರೆ. ಮಾಡಿದೆ ಅಷ್ಟೇ ಆ ಪಾತ್ರದ. ಅದು ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆದಾಗಲೇ ಗೊತ್ತಾಗಿದೆ ಈ ಪಾತ್ರದ ಪ್ರಾಮುಖ್ಯತೆ ಎಷ್ಟಿದೆ ಅಂತ. ಯಾಕಂದ್ರೆ ರಜನಿಕಾಂತ್ ಸರ್ ನೋಡಿ ಆ ಪಿಕ್ಚರ್ನ ನನಗೆ ಆ ಪಾತ್ರಕ್ಕೆ ಮಾತ್ರ ತಮಿಳಲ್ಲಿ ಅವಿನಾಶೇ ಬೇಕು ಅಂತ ಹೇಳಿದ್ದು. ನಾನು ಆಕ್ಚುಲಿ ಅವ್ರನ್ನ ಶೂಟಿಂಗ್ ಮೀಟ್ ಮಾಡಿದಾಗಲೂ ಅದನ್ನೇ ಹೇಳಿದ್ರು, ತುಂಬಾ ಕಾಂಪಿಟೇಷನ್ ಇತ್ತು ಅವಿನಾಶ್, ಬಟ್ ನನಗೆ ನೀವೇ ಬೇಕಿತ್ತು ನನಗೆ ಅಂತ. ದಟ್ ವಾಸ್ ಅ ಹ್ಯೂಜ್ ಕಾಂಪ್ಲಿಮೆಂಟ್. ಎಲ್ಲಾ ಭಾಷೆಲ್ಲೂ ತೆಲುಗುಲು ಮಾಡಿದೆ, ಆಪ್ತರಕ್ಷಕ ಮತ್ತೆ ತೆಲುಗುಲು ಮಾಡಿದೆ, ಎಲ್ಲ ಭಾಷೆಲ್ಲೂ ಅದೊಂದು ಆ ಪಾತ್ರ ಮಾತ್ರ ಯಾರಿಗೂ ಮಾಡಕ್ ಬಿಡ್ಲಿಲ್ಲ. ಎಲ್ಲ ಭಾಷೆಲ್ಲೂ ಬಿಡ್ಲಿಲ್ಲ ಅಂದ್ರೆ ಎಲ್ಲಾರು ನನ್ನೇ ಕರೆದು ಮಾಡಿಸೋರು. ಅದಾದ್ಮೇಲೆ ಅದೊಂಥರ ಆ ಪಾತ್ರಗಳು ತುಂಬಾ ಶುರುವಾಗೋಯ್ತು. ತೆಲುಗುನಲ್ಲಿ ತಮಿಳಲ್ಲಿ ಎಲ್ಲಾ ಕಡೆನೂ ಅದು ಬರೆಯಕ್ ಶುರು ಮಾಡಿದ್ರು. ಒಂದ್ ಪಾಯಿಂಟ್ ಆದ್ಮೇಲೆ ಸಾಕಪ್ಪ ಅನಿಸ್ಬಿಡ್ತು, ಆ ಗೆಟಪ್ ಬರ್ತಾ ಇದೆ ಅಂತ. ಯು ಆರ್ ಕೇಪಬಲ್ ಆಫ್ ಮೆನಿ ಥಿಂಗ್ಸ್ ಸರ್. ಹಾಗೆ ಹೇಳ್ತಾದ್ರೆ 2004 ಅಲ್ಲಿ ಆಪ್ತ ಮಿತ್ರ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಹಿಟ್ ಕೂಡ ತುಂಬಾ ಚೆನ್ನಾಗಿತ್ತು. ವಿಷ್ಣು ದಾದ ಹೇಗಿರ್ತಾ ಇದ್ರು ನಿಮ್ ಜೊತೆ? ವಿಷ್ಣು ಸರ್ ತುಂಬಾ ಕ್ಲೋಸ್. ಐ ಮೀನ್ ಇನಿಷಿಯಲಿ ಅವ್ರು ಕಂಡ್ರೆ ತುಂಬಾ ಭಯ ಆಗೋದು ನಮ್ಗೆ, ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ತಿರಲಿಲ್ಲ ವಿಷ್ಣು ಸರ್. ಅವರು ನಾವು ಮುಂಚೆ ಪಿಕ್ಚರ್ಗಳು ಮಾಡಿದಾಗ ನನ್ನ ಮೊದಲನೇ ಸಿನಿಮಾ, ಐ ಥಿಂಕ್ ನನ್ನ 2ನೇ ಸಿನಿಮಾ, ನನ್ನ ಸಂಯುಕ್ತ ಆದ ತಕ್ಷಣ ಮಾಡಿದ ಸಿನಿಮಾ ವಿಷ್ಣು ಅವ್ರ ಜೊತೆ ದಾದಾ ಅಂತ. ಅದಕ್ಕೂ ಪಿ ವಾಸು ನಿರ್ದೇಶನ. ಓಕೆ, ಅವಾಗ ನನ್ನ 2ನೇ ಸಿನಿಮಾ ಅದು. ಸೊ ಅವ್ರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಸೊ ಅವ್ರು ವಿಷ್ಣು ಸರ್ ಅಂದ್ರೆ ನಮ್ಗೆಲ್ಲ ತುಂಬಾ ದೂರ, ಅಂದ್ರೆ ನಾವು ಹತ್ರನೇ ಹೋಗ್ತಾ ಇರ್ಲಿಲ್ಲ. ಆಮೇಲೆ ನನಗೆ ಆಕ್ಚುಲಿ ಅವರು ತುಂಬಾ ಕ್ಲೋಸ್ ಆಗಿದ್ದು ಯಜಮಾನ ಮಾಡ್ತಾ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ತುಂಬಾ ಕ್ಲೋಸ್ ಆಗ್ಬಿಟ್ರು. ಆಮೇಲೆ ಅವ್ರು ನಾನು ಬಿಡ್ಲೇ ಇಲ್ಲ. ಎಲ್ಲಾ ಸಿನಿಮಾಗಳಲ್ಲಿ ಅವಿನಾಶ್ ಬೇಕು. ಸಿನಿಮಾ ಇಲ್ಲಿದ್ದಾಗ್ಲೂ ಮನೆಗೆ ಕರೆಯೋರು, ಫೋನ್ ಮಾಡೋರು, ಜೊತೆಗೆ ಇರೋರು, ಪ್ರತಿಯೊಂದಕ್ಕೂ ನಮ್ಮನ್ನು ಕರೆಯೋರು. ಜೊತೆಗೆ ನಾವು ಸ್ನೇಹಲೋಕ ಅಂತ ಒಂದು ಕ್ರಿಕೆಟ್ ಟೀಮ್ ಶುರು ಮಾಡಿದ್ವಿ. ಅದ್ರ ಪ್ರತಿ ಭಾನುವಾರ ಮೀಟ್ ಮಾಡ್ತಾ ಇದ್ವಿ. ತುಂಬಾ ಕ್ಲೋಸ್ ಆಗ್ಬಿಟ್ರು. ನನಗೂ ಅಷ್ಟೇ, ಮಾಳವಿಕನ್ಗೂ ಅಷ್ಟೇ. ಅವರು ಮೈಸೂರಿನಲ್ಲಿ ಕಿಂಗ್ಸ್ ಕೋರ್ಟ್ ಅಲ್ಲಿ ಇದ್ದಾಗ ಕೂಡ ದಿನ ಮಾಳವಿಕನ್ಗೆ ಫೋನ್ ಮಾಡೋರು. ಅಷ್ಟು ಬಾಂಧವ್ಯ
ಹಾ ಸರ್. ಸೊ ಹಾಗೆ ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಆತ್ಮೀಯ ಗೆಳೆಯರು ಅಂದ್ರೆ ದೇವರಾಜ್ ಸರ್. ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇದ್ದೆ, ನೀವು ಹೇಳ್ತೀರಾ ಪ್ರಜ್ವಲ್ ಹುಟ್ಟಾಗ ದೇವರಾಜ್ಗಿಂತ ಫಸ್ಟ್ ನಾನೇ ಮೊದಲು ಹೋಗಿ ನೋಡ್ತೀನಿ, ನಮ್ದು ಆ ತರ ಬಾಂಧವ್ಯ ಅಂತ. ಸೊ ಇದು ಒಡನಾಟ ಶುರುವಾಗಿದೆ ಯಾವಾಗ ಸರ್? ನಾಟಕದ ದಿನಗಳಲ್ಲೇ. ನಾಟಕದ ದಿನಗಳಲ್ಲಿ ನಾವು ಸಿನಿಮಾಗೆ ಗಮನನೇ ಕೊಟ್ಟಿರಲಿಲ್ಲ. ನಾನು ಮೈಸೂರಿನಿಂದ ಓದ್ತಿರ್ಬೇಕಾದ್ರೆ ರಜಕ್ ಬರ್ತಾ ಇದ್ದೆ. ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಿನಲ್ಲಿ ಇದ್ರು. ಸೊ ರಜಕ್ ಬಂದಾಗ ನಾಟಕದ ಗೀಡಿತ್ತಲ್ಲ, ಅವಾಗ ಜಯಶ್ರೀ ಸ್ಪಂದನ ಹೋಗ್ತಿರ್ಬೇಕಾದ್ರೆ ದೇವರಾಜ್ ಮತ್ತೆ ನಮ್ಮ ಕೆ ಶ್ರೀಧರ್ ಅಂತ ಇದ್ದಾರೆ, ಅವರು ಎಲ್ಲ ಅಲ್ಲಿ ಸೀನಿಯರ್ ಆಕ್ಟರ್ಸ್ ತುಂಬಾ. ನಾನು ಹೆಚ್ಚಿಗೆ ಇಂಗ್ಲಿಷ್ ಥಿಯೇಟರ್ ಮಾಡಿದವನು, ನನಗೆ ಕನ್ನಡ ಥಿಯೇಟರ್ ಅಷ್ಟೊಂದು ಕನ್ನಡ ಥಿಯೇಟರ್ ಮಾಡಿರ್ಲಿಲ್ಲ. ಸೊ ಅಲ್ಲಿ ಬಂದಾಗ ನಂಗೆ ಪರಿಚಯ ಆಗಿದ್ದು ದೇವರಾಜ್. ಸೊ ಅವಾಗಿಂದನೂ ಅವಾಗ ಫ್ರೆಂಡ್ಶಿಪ್, ಅವಾಗಿಂದ ಫ್ರೆಂಡ್ಶಿಪ್ ಅವಾಗಿಂದ ಡೆವಲಪ್ ಆಯ್ತು. ಸೊ ವಿ ಆರ್ ಲೈಕ್ ನಮ್ಮ ಸಿನಿಮಾ ಸ್ನೇಹ ಅಲ್ಲ ಇದು, ಅದಕ್ಕೆ ಮುಂಚಿನ ಸ್ನೇಹ. ಹೌದು, ಆಲ್ಮೋಸ್ಟ್ ಆಯ್ತಲ್ಲ 40 ವರ್ಷ ತನಕ ಸರ್. 40 ವರ್ಷದ ಮೇಲಾಗೋಯ್ತು. ಅಂಡ್ ನಮ್ದು ಒಂಥರ ಎಮೋಷನಲ್ ಬಾಂಡೇಜ್, ಇಟ್ಸ್ ನಥಿಂಗ್ ಬಿಯಾಂಡ್ ಇದು. ಅದು ಒಂಥರ ಬೇರೆ ಯಾವುದೂ ಇಲ್ಲ ಅದ್ರಲ್ಲಿ. ನಾವು ಸಿನಿಮಾ ಬಗ್ಗೆನೇ ಮಾತಾಡೋಲ್ಲ, ಜೊತೆಗೆ ಕೂತ್ಕೊಂಡ್ರೆ ನಾವು ಬೇರೆ ಎಲ್ಲ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮಾತಾಡಲ್ಲ. ಕೆಲ್ಸನೂ ಅದೇ, ಮಾತುಕತೆ ಯಾಕೆ ಅಂತ ನಾವು ವಿ ಎಂಜಾಯ್ ಈಚ್ ಅದರ್ಸ್ ಕಂಪನಿ. ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ಕನ್ಸರ್ನ್, ಒಬ್ರಿಗೊಬ್ರಿಗೆ ತುಂಬಾ ಕನ್ಸರ್ನ್ ಇದೆ. ಏನಿಲ್ಲ, ಹೋಗಿ ಹೆಚ್ಚಿಗೆ ಭೇಟಿ ಗೀಟಿ ಮಾಡಲ್ಲ ಈಗ, ಬಟ್ ಫೋನಲ್ಲಂತೂ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇರ್ತೀವಿ. ಸೊ ಪ್ರಜ್ವಲ್ ಪ್ರಣಾಮ್ ಅವರು ಕೂಡ ನಿಮ್ಗೆ ಅಷ್ಟೇ ಕ್ಲೋಸ್. ಪ್ರಜ್ವಲ್ ಹುಟ್ಟಿದಾಗ ದೇವರಾಜ್ ಮೈಸೂರಿನಲ್ಲಿ ರಾವಣ ರಾಜ್ಯ ಶೂಟಿಂಗ್ ಮಾಡ್ತಾ ಇದ್ದ. ರಾವಣ ರಾಜ್ಯ ಅಲ್ಲ, ಬೇರೆ ಒಂದು ಡಾನ್ಸ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದ ವಿನೋದ್ ರಾಜ್ಕುಮಾರ್. ಸೊ ಮಗು ಹುಟ್ಟಿದೆ, ಇವ್ ನೋಡಕ್ ಆಗ್ತಿಲ್ಲ, ಅವ್ರು ಮೈಸೂರಿದ್ದ. ಸೊ ನನಗ್ ಫೋನ್ ಮಾಡಿದ, ನೋಡೋ ಮಗು ಆಗಿದೆ, ಅವ್ರು ನೋಡ್ಕೊಂಬಾರು ಅಂತ. ಸೊ ನಾನು ಹೋಗಿ ಫಸ್ಟ್ ನೋಡಿದ್ ನಾನೇ, ಪ್ರಜ್ವಲ್ ನೋಡಿದ್ ನಾನೇ ಹುಟ್ಟಿದಾಗ. ವೆರಿ ನೈಸ್, ಸಚ್ ಅ ಗುಡ್ ಫ್ರೆಂಡ್ಶಿಪ್ ಯು ಗೈಸ್ ಹ್ಯಾವ್. ಹಾಗೆ ಬೈರತಿ ರಣಗಳು ಮ್ಯೂಸಿಕ್ ಸರ್, ರವಿ ಬಸೂರು ಅವರ ಮ್ಯೂಸಿಕ್. ನಿಮ್ ಫೇವ್ರೆಟ್ ಸಾಂಗ್ ಯಾವ್ದಾದ್ರು ಇದೆಯಾ ಸರ್? ಚಿತ್ರದಲ್ಲಿ ಕಾವಲಿಗ ಇದೆ, ಹಾಗೆ ಸಿಂಹ ಕೇಸರಿ ಸಾಂಗ್ ಇದೆ, ತುಂಬಾ ರೀಚ್ ಆಗಿದೆ ಸೋಷಿಯಲ್. ತುಂಬಾ ರೀಚ್ ಆಗಿದೆ ಕಾವಲಿಗ ನಂಗೆ ತುಂಬಾ ಇಷ್ಟ ಆಯ್ತು ಸಾಂಗು. ಹೌದು. ಜೊತೆಗೆ ರವಿ ಬಸೂರು ತುಂಬಾ ದೊಡ್ಡ ಲೆವೆಲ್ ಬೆಳೆದಿದ್ದಾರೆ KGF ಎಲ್ಲ ಆದ್ಮೇಲೆ. ಬಟ್ ಏನಾಗಿದೆ, ಅವ್ರು ಅಷ್ಟೆಲ್ಲ ತುಂಬಾ ಹಿಸ್ ಮೇಡ್ ಒಂಥರ ದೇಶದಲ್ಲೇ ಒಂದು ದೊಡ್ಡ ಹೆಸರು ಮಾಡಿರುವಂತ ವ್ಯಕ್ತಿ ಇವತ್ತು ರವಿ ಬಸೂರು ಅವರು. ಬಟ್ ಎಷ್ಟು ಹಂಬಲ್ ಆಗಿದ್ದಾರೆ, ಅವರು ಸೋ ರೂಟೆಡ್ ಟು ಅವರ್ ಕನ್ನಡ ಇಂಡಸ್ಟ್ರಿ. ಎಷ್ಟು ಬುದ್ಧಿವಂತರು. ಈ ಸಿನಿಮಾ ಆಕ್ಚುಲಿ ಹಾಡು ಜೊತೆಗೆ ನಾನು ಇದನ್ನು ಕೇಳಿದೆ, ಅವರ BGM ಕೂಡ ಕೇಳಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈಸ್ ಅನ್ ಅಮೇಸಿಂಗ್ ಟ್ಯಾಲೆಂಟ್. ಐ ಮೀನ್, ಬಟ್ ಎಲ್ಲ ನಮ್ಮವರು, ಅದೇ ಬಹಳ ಖುಷಿ. ನಿಜ ನಮ್ಮವರು ಅಂದ್ರೆ ಅದು ಒಂದು ಖುಷಿ ಹಾಗೆ ಬರುತ್ತೆ. ಶಿವಣ್ಣಗೆ ನಾನು ಹಿಂಗೆ ಮಾತಾಡ್ಬೇಕಾದ್ರೆ ಕೇಳಿದೆ, ಶಿವಣ್ಣ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ತುಂಬಾ ಅದ್ಭುತವಾಗಿ ಬಂದಿದೆಯಲ್ಲ ಸಾಂಗ್ಸ್ ಎಲ್ಲ ಅಂತ. ಜನರಿಗೆ ರೀಚ್ ಆಗುತ್ತೆ ಅಂತ ನನ್ಗೊಂದು ಹೋಪ್ ಇದೆ, ಆಗುತ್ತೆ ಕೂಡ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಶಿವಣ್ಣಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರು ಡೆಫಿನೆಟ್ಲಿ ಗೊತ್ತಿರ್ತದೆ ಯಾವ್ದು ಇದಾಗುತ್ತೆ ಅಂತ. ಅದು ಶಿವಣ್ಣ ಮೇಲೆ ಬರ್ದಂಗಿದೆ. ಖಂಡಿತ ಆಗುತ್ತೆ. ಹಾಗೆ ಶಿವಣ್ಣ ಅವರು ಪಂಚೆ ಹಾಕೊಂಡ್ ಮಾಡಿರೋ ಚಿತ್ರಗಳೆಲ್ಲ ಸೂಪರ್ ಹಿಟ್. ಜೋಡಿಯಾಗಿ, ಅಣ್ಣ ತಂಗಿ, ಇವಾಗ ಮತ್ತೆ ಮಫ್ತಿ ಕೂಡ ಓಂ ಕೂಡ ಪಂಚೆ ಕಟ್ಕೊಂಡು ಬಂದಿದ್ದು ಹಿಂಗೆ ಸಿಗರೇಟ್ ಹಚ್ಕೊಂತಾರಲ್ಲ ಸರ್. ಹಾಗೆ ಜೈಲರ್ ತಮಿಳ್ನಾಡು. ಆ ಜೈಲರ್ ಬಗ್ಗೆ ನಾನು ಶಿವಣ್ಣ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರ ಇಂಟ್ರೊಡಕ್ಷನ್ ನಾನು ಒಂದು 10 ಸರಿ ನೋಡಿದ್ದೀನಿ ಅದನ್ನ. ಮೈಂಡ್ ಬ್ಲೋಯಿಂಗ್ ಇಂಟ್ರೊಡಕ್ಷನ್. ಅದೇ ಹೇಳ್ತಾರೆ ಶಿವಣ್ಣಗೆ, ಸಾಕು ನಿಮ್ಗೆ ಬಂದ್ರೆ ಮರೆಯೋಕೆ ಸಾಧ್ಯ ಅಲ್ಲ ಸೀನ ದೇವರಲ್ಲಿ ಅಂತ. ಹೌದು, ರಜನಿ ಸರ್ ಗಿಂತ ಶಿವಣ್ಣ ಹೌದು, ಎಲ್ಲರಿಗಿಂತ 5 ನಿಮಿಷದಲ್ಲಿ ಎಲ್ಲಾರನ್ನು ಒಂಥರ ದಾಟಿ ಮಿಂಚ್ಬಿಟ್ರು ಅವರು ಶಿವಣ್ಣ ಸಿನಿಮಾದಲ್ಲಿ. ಅಮೇಸಿಂಗ್ ಇಟ್ ವಾಸ್. ಹೌದು, ಅಲ್ಲೂ ಕೂಡ ಶಿವಣ್ಣ ಪಂಚೆ ಹಾಕಿದ್ರು. ಸೊ ಶಿವಣ್ಣ ಪಂಚೆ ಹಾಕಿದ್ರೆ ಸೂಪರ್ ಹಿಟ್. ಇವಾಗ ಬೈರತಿ ರಣಗಳಲ್ಲಿ ಮಫ್ತಿನೂ ಹಿಟ್ಟು, ಪಂಚೆ ಹಾಕಿದ್ರು ಇದು ಹಿಟ್ಟು.
ಇವಾಗ ಮತ್ತೆ ಭೈರತಿ ರಣಗಳಲ್ಲಿ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೂಡ ಬೇಕು, ದೊಡ್ಡ ಹಿಟ್ಗಳು ಬೇಕು ಇವಾಗ ನನಗೆ. ಶಿವಣ್ಣನಿಗೆ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ನಂಗೆ ತುಂಬಾ ನಂಬಿಕೆ ಇದೆ, ದೊಡ್ಡ ಹಿಟ್ ಆಗುತ್ತೆ. ನನ್ ಮೊನ್ನೆ ಮನೇಲಿ ಪ್ರೆಸ್ ಮೀಟ್ ಮಾಡಿದಾಗಲೂ ಹೇಳಿದೆ, ಇಟ್ಸ್ ಗೋಯಿಂಗ್ ಟು ಬಿ ಬ್ಲಾಕ್ ಬಸ್ಟರ್ ಅಂತ. ಪ್ರೇ ಟು ಗಾಡ್ ದೊಡ್ಡ ಸಿನಿಮಾ ದೊಡ್ಡ ಲೆವೆಲ್ ಹಿಟ್ ಆಗ್ಲಿ ಅಂತ. ಅದೊಂದು ಶಿವಣ್ಣ ಅವ್ರಿಗೆ ಸಿನಿಮಾ ಹಿಟ್ ಆಗಬೇಕು, ಜೊತೆ ಕನ್ನಡ ಇಂಡಸ್ಟ್ರಿಗೂ ಸಿನಿಮಾಗಳು ಬೇಕು. ಈಗ ಬಗೀರ ಚೆನ್ನಾಗಿ ಹೋಗ್ತಾ ಇದೆ, ಮುರಳಿ ಅವ್ರದ್ದು. ಅದಕ್ಕೆ ಮುಂಚೆ 2 ಸಿನಿಮಾಗಳು ದುನಿಯಾ ವಿಜಯ್ ಅವ್ರದ್ದು, ಗಣೇಶ್ ಅವ್ರದ್ದು, ಭೀಮಾ ಕೃಷ್ಣ ಆಯ್ತು. ಸೊ ಈಗ ಹಿಂಗಾದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಯಾಕಂದ್ರೆ ತುಂಬಾ ಡೌನ್ ಆಗಿತ್ತು. ಇಟ್ ವಾಸ್ ಸಿಚುಯೇಷನ್ ವಾಸ್ ನಾಟ್ ಸೋ ಗುಡ್. ಇದೆಲ್ಲ ಆದ್ರೆ ಸಿನಿಮಾ ಇಂಡಸ್ಟ್ರಿ ಒಂದ್ ರೀತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಮತ್ತೆ ನಿಂತ್ಕೊಳ್ಳಕ್ಕೆ ಇದಾಗತ್ತೆ. ಎಲ್ಲಕ್ಕಿಂತ ಸೆಲ್ಫಿಶ್ ಆಗಿ ನಂಗೆ ಶಿವಣ್ಣನ್ ಪಿಕ್ಚರ್ ಹಿಟ್ ಆಗ್ಬೇಕು ನನಗೆ. ನಾನು ಒಂಥರ ಅದೊಂದು ಇದು ನಮ್ಗೆ ದೊಡ್ಡದಾಗಿ ಹಿಟ್ ಆಗ್ಬೇಕು ತುಂಬಾ ಆಸೆ ನನಗೆ. ನಿಮ್ದು ಮತ್ತೆ ರುಕ್ಮಿಣಿ ವಸಂತ್ ಸೀನ್ ಏನಾದ್ರು ಇಲ್ಲ, ನಾನು ಅವ್ರ ಕಾಂಬಿನೇಷನ್ ಮಾಡಿಲ್ಲ. ಕಾಂಬಿನೇಷನ್ ಇಲ್ಲ, ಬಟ್ ರುಕ್ಮಿಣಿ ವಸಂತ್ ಅವರು ಯಾವ ರೀತಿ ನಟನೆಯಲ್ಲಿ ಸೆಟ್ ಅಲ್ಲಿ? ರುಕ್ಮಿಣಿ ವಸಂತ್ ಅವ್ರು ನಾನು ಸಪ್ತಸಾಗರದ ಆಚೆಯಲ್ಲಿ ನಾನು ಮಾಡಿದ್ದೆ, ಅದರಲ್ಲೂ ನಂಗೆ ಕಾಂಬಿನೇಷನ್ ಬರ್ಲಿಲ್ಲ. ಯಾಕಂದ್ರೆ ನಾನು ಬರೋ ಹೊತ್ತಿಗೆ ನಾನು ಸತ್ತೋಗಿರ್ತೇನೆ ಪಿಕ್ಚರ್. ನೀವು ನಾನು ನಿನ್ನ ಜೈಲಿಂದ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಬಟ್ ನನಗೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ತುಂಬಾ ಒಳ್ಳೆ ನಟಿ ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ತುಂಬಾ ನಂತರ ತುಂಬಾ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡುವಂತ ನಟಿ. ಅಪ್ರೋಚ್ ಟು ಆಕ್ಟಿಂಗ್ ಇಸ್ ವೆರಿ ಡಿಫ್ರೆಂಟ್. ನೋಡೋಕೆ ಅದು ಬಹಳ ಸೆನ್ಸಿಟಿವ್ ಆಗಿ ಆಕ್ಟ್ ಮಾಡ್ತಾರೆ. ಅದು ತುಂಬಾ ಮೊನ್ನೆ ಮೀಟ್ ಮಾಡಿದೆ ಆಕ್ಚುಲ್ ಆಗಿ. ಈಗ ನಾನು ಫಸ್ಟ್ ಅವ್ರು ನೋಡಿದ್ದೆ ನಾನು ಮೊನ್ನೆ ಶಿವಣ್ಣನ ಮನೆಯಲ್ಲಿ, ಶಿವಣ್ಣ ಅವ್ರ ಮನೇಲಿ ನೋಡಿದೆ. ನಾನು ನೋಡಿರ್ಲಿಲ್ಲ ಕೂಡ ಆಕ್ಚುಲಿ, ಪರ್ಸನಲ್ ಮೀಟ್ ಕೂಡ ಮಾಡಿರ್ಲಿಲ್ಲ. ತುಂಬಾ ಒಳ್ಳೆ ಹುಡುಗಿ, ತುಂಬಾ ಒಳ್ಳೆ ನಟಿ, ವೆರಿ ಸೆನ್ಸಿಟಿವ್. ತುಂಬಾ ಒಳ್ಳೆ ರೇಂಜ್ ಇರುವಂತ ನಟಿ. ತುಂಬಾ ಖುಷಿ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ನಂಗೆ ಸಪ್ತಸಾಗರದಲ್ಲಿ ತುಂಬಾ ಇಷ್ಟ ಆಯ್ತು ಅವ್ರ ಪರ್ಫಾರ್ಮೆನ್ಸ್. ತುಂಬಾ ಕಾಡುತ್ತೆ ಕೂಡ ಪಾತ್ರ. ತುಂಬಾ ಒಳ್ಳೆ ನಟಿ ಅವರು. ಸೊ ಇವಾಗ ಅವ್ರು ಒಳ್ಳೆ ನಟಿ ಅಂತ ಹೇಳಿ ನೀವು ಆಕ್ಟಿಂಗ್ ಗೆ ಬಂದಾಗ ಎಲ್ರಿಗೂ ಬೆಳ್ಳಿತಾರೆ ಸಿನಿಮಾ ಅಂತಂದ್ರೆ ಏನೋ ಒಂದು ಕನಸಿರುತ್ತೆ. ಇವಾಗ ಹತ್ರದಿಂದ ನೋಡಿದಾಗ ಗೊತ್ತಾಗುತ್ತೆ ಏನು ಅಂತ, ಬಟ್ ದೂರದಿಂದ ನೋಡ್ತಾ ಇದ್ರಿ ಫಸ್ಟ್ ನೀವು. ಆಮೇಲೆ ತುಂಬಾ ಹತ್ರದಲ್ಲಿ ಬಂದ್ ನೋಡಿದಾಗ ಸಿನಿಮಾ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಯಾರ ಮೇಲಾದ್ರೂ ಕ್ರಶ್ ಇತ್ತಾ ಆಗಿನ ಕಾಲದ ನಟಿಯರ ಮೇಲೆ ನಿಮ್ಗೆ? ನಂಗೆ ಆ ತರದ್ದು ಯಾವ್ದು ಇರ್ಲಿಲ್ವಾ? ಇಲ್ಲ ಆಸೆ ಇತ್ತಾ ಇವ್ರ ಜೊತೆ ಮಾಡ್ಬೇಕು ನಾನು ಪಾತ್ರ ಅಂತ? ನನಗೆ ಪಾತ್ರ ಮಾಡ್ಬೇಕು ಅಂತ ಆಸೆ ಇತ್ತು. ನಾನು ಥಿಯೇಟರ್ ಇಂದ ಬಂದು ನನಗೆ ಪಾತ್ರ ಮಾಡ್ಬೇಕು ಅಂತ ಆಸೆ ಇತ್ತು. ಇವ್ರ ಹತ್ರ ಮಾಡ್ಬೇಕು, ಅವ್ರ ಹತ್ರ ಮಾಡ್ಬೇಕು ಅಂತ ಆ ತರದೆಲ್ಲ ಇರ್ಲಿಲ್ಲ. ಆಗಿನ ಕಾಲದಿಂದ ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಫೇವ್ರೆಟ್ ಹೀರೋ ಅಂತ ಇದ್ರ? ಅದು ಶಿವಣ್ಣನೇನಾ? ಫೇವ್ರೆಟ್ ಹೀರೋ ನನಗೆ ಅವಾಗ ಅವಾಗ ಶಿವಣ್ಣ ಬಂದಿಲ್ಲ. ನನಗೆ ಅನಂತ್ ನಾಗ್ ಅವರು ತುಂಬಾ ಫೇವರಿಟ್ ಆಕ್ಟರ್. ಅಣ್ಣವರು, ಆಮೇಲೆ ಅವ್ರ ಸಿನಿಮಾ ನೋಡ್ಕೊಂಡು ನಮ್ಮ ಹಳ್ಳಿನಲ್ಲಿ ಯಳಂದೂರಿನಲ್ಲಿ ಅಣ್ಣವ್ರ ಪಿಕ್ಚರ್ ಬಂದ್ರೆ ಅಣ್ಣವ್ರ ಪಿಕ್ಚರ್ ನೋಡ್ಕೊಂಡೇ ಬೆಳೆದವ್ರು ನಾವೆಲ್ಲ. ನನ್ನ ಪ್ರಕಾರ ಆ ತರದ ನಟರು ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಗಳಾಗ್ಲಿ, ಹಾಡು ಎಲ್ಲವನ್ನು ಒಂದ್ರ ಅರಗಿಸ್ಕೊಂಡು ಅದ್ಭುತವಾದ. ನಾವು ಮಾತಾಡಕ್ ನಮ್ಗೆ ಯೋಗ್ಯತೆ ಇಲ್ಲ ಬಿಡಿ ಅವ್ರ ಬಗ್ಗೆ. ಅಣ್ಣವ್ರ ಬಗ್ಗೆ ಅಣ್ಣವ್ರು ಅಷ್ಟೇ. ಅದೊಂಥರ 1000 ವರ್ಷಕ್ಕವರು ಆತರ ಒಬ್ರು ಹುಡ್ತಾರೆ ಅಣ್ಣ ತರದ. ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಟರಾಗಿ ಎಲ್ಲವೂ ತುಂಬಾ ಒಂಥರ ಎಲ್ಲರಿಗೂ ಅದನ್ನ ನೋಡಿ ನಮ್ಗೆ ಕಲ್ತ್ಕೊಳಕ್ ಕೂಡ ಯೋಗ್ಯತೆ ಇಲ್ಲ. ಇಟ್ಸ್ ಟು ಬಿಗ್ ಫಾರ್ ಆಲ್ ದಟ್. ಸರ್, ಯಾವ ಸಿನಿಮಾ ಆದ ನಂತರ ನಿಮ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಯ್ತು? ಇವಾಗ ಹೊರಗಡೆ ಹೋದ ತಕ್ಷಣ ನಿಮ್ನ ಗೊತ್ತಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದು ಗ್ರಾಜುವಲ್ ಆಗ್ತಾ ಹೋಗ್ತು, ನಮಗೂ ಗೊತ್ತಾಗ್ಲಿಲ್ಲ. ಫಸ್ಟ್ ನಮ್ಗೆ ಯಾರೋ ಗೊತ್ತಿಡಿಯೋರು ಮಾಡೋರು, ಬಟ್ ನನ್ಗೆ ಅಷ್ಟು ಗಮನ ಹೋಗ್ತಿರ್ಲಿಲ್ಲ. ನನಗೆ ಅದು ನಾನು ಸಿನಿಮಾಗಳು ಮಾಡ್ತಾ ಜನಗಳ ಪರಿಚಯ ಆಗ್ತಾ ಹೋಗ್ತೀರ. ಒಂದ್ ಸಿನಿಮಾದಲ್ಲಿ ಯಾವ್ದೊಂದು ದೊಡ್ಡ ಸೂಪರ್ ಹಿಟ್ ಆಗ್ಬಿಟ್ರೆ ಅಲ್ಲಿ ನನಗೆ ಅದ್ರ ಬಗ್ಗೆ ಗಮನ ಅಷ್ಟೊಂದು ಅವಾಗ ನನಗೆ ಇವಾಗಿನ ತರ ಅಲ್ಲ ಅಂತ. ಅವಾಗ ಏನು ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅಥವಾ ಏನೂ ಇರ್ಲಿಲ್ಲ. ಸೊ ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಊರಿಗೆ ಹೋದ್ವಿ. ನಾನು ನಮ್ಮ ಯಳಂದೂರಿಗೆ ಹೋದೆ. ಯಾರನ್ನ ನೋಡ್ಬೇಕು ಅಂತ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಮ್ದೊಂದು ತೋಟ ಆಯ್ತು, ಅದಕ್ಕೋಸ್ಕರ ಹೋಗೋಣ ಅಂತ. ಸೊ ಯಳಂದೂರ್ನಲ್ಲಿ ಇಳಿದು ಯಾವ್ದೋ ಮನೆ ಒಳಗಡೆ ಹೋದ್ವಿ. ಅಷ್ಟೊತ್ತಿಗೆ ಇಡೀ ಊರ್ಲಿ ಅರ್ಧ ಜನ ಬಂದ್ಬಿಟ್ರು ಮನೆ ಒಳಗಡೆ ನೋಡೋದಕ್ಕೆ. ಅವಲೇ ಗೊತ್ತಾಗಿದ್ದು ನನಗೆ, ಇಷ್ಟೊಂದು ಪರಿಚಯ. ಆಮೇಲೆ ಶೂಟಿಂಗ್ ಗಳು ಹೋದಾಗ ಪರ್ಚೋದು ಅವಾಗೆಲ್ಲ ಬೇರೆ ಊರಿಗೆ ಹೋದಾಗೆಲ್ಲ ಅದು ಗ್ರಾಜುವಲ್ ಆಗಿ ಆಗ್ತಾ ಹೋಗುತ್ತೆ. ವೆರಿ ನೈಸ್ ಸರ್. ಹಾಗೆ ನೀವು ಶಂಕರ್ ನಾಗ್
ಸರ್ನ ತುಂಬಾ ಹತ್ರದಿಂದ ನೋಡಿದವರು. ತುಂಬಾ ಜನ ಹೇಳ್ತಾರೆ ಶಂಕರ್ ಸರ್ 2 ಕೈಯಲ್ಲೂ ಬರೀತಾ ಇದ್ರು, ಒಂದ್ ಕಡೆ ಸುಮ್ನೆ ಕೂರ್ತಿರ್ಲಿಲ್ಲ, ತುಂಬಾ ಯೋಚನೆ ಮಾಡ್ತಾ ಇದ್ರು, ಈ ರೀತಿ ಅಂತೆಲ್ಲ. ಶಂಕರ್ ಸರ್ ಬಗ್ಗೆ ಹೇಳೋದಾದ್ರೆ ಶಂಕರ್ ಒಂಥರ ಶಂಕರ್ ಬರೀ ಆಕ್ಟರ್ ಅಲ್ಲ, ವಾಸ್ ಎ ವಿಷನರಿ. ಅಂದ್ರೆ ಅವ್ರಿಗೆ ಏನೇನೋ ಆಸೆಗಳಿತ್ತು, ಅಂಡ್ ಅವ್ರ ಸ್ಪೀಡ್ ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರ ಈ ತರ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈನಲ್ಲಿ. ಅವ್ರು ಏನಾದ್ರು ಮಾಡ್ತಿರ್ಬೇಕು, ಏನೋ ಯೋಚನೆ ಮಾಡ್ತಿರೋರು. ಆಕ್ಟಿಂಗ್ ಒಂದೇ ಅಂತಲ್ಲ, ಹಿ ವಾಸ್ ತುಂಬಾ ಹೆಡ್ ಆಫ್ ಹಿಸ್ ಟೈಮ್ ಯೋಚನೆ ಮಾಡೋ ರೀತಿಯಲ್ಲಿ. ನೋಡಿ, ಆವಾಗಲೇ ಅವರು ಸಿನಿಮಾ ಆಕ್ಸಿಡೆಂಟ್ ಮಾಡಿದವರು, ಮಿಂಚಿನ ಊಟ ಮಾಡಿದವರು, ಮಾಲ್ಗುಡಿ ಡೇಸ್ ಮಾಡಿದವರು. ಅವ್ರು ನಾನು ಆಕ್ಟರ್ ಅಲ್ಲ ಕೊಡೋದು, ನಾನು ಡೈರೆಕ್ಟರ್ ಅಂತ ಹೇಳೋರು ನನ್ನ ಹತ್ರ ಯಾವಾಗಲೂ. ಬೀಂಗ್ ಅನ್ ಆಕ್ಟರ್ ವಾಸ್ ಅನ್ ಆಕ್ಸಿಡೆಂಟ್ ಫಾರ್ ಹಿಮ್, ಬಟ್ ಆಕ್ಚುಲಿ ವಾಸ್ ಅ ಗ್ರೇಟ್ ಡೈರೆಕ್ಟರ್. ಅಂಡ್ ಅದೊಂದೇ ಅಲ್ಲ, ಅವ್ರು ನೋಡಿ, ಅವ್ರು ಮೆಟ್ರೋ ಯೋಚನೆ ಮಾಡಿದ್ರು, ಯಾವಾಗಲೂ ಮೆಟ್ರೋ ಯೋಚನೆ ಮಾಡಿದ್ರು. ಕಂಟ್ರಿ ಕ್ಲಬ್ ಅನ್ನೋದು ಕಂಟ್ರಿ ಕ್ಲಬ್ ಕಲ್ಚರ್ ತಂದಿದ್ದೆ ಅವರು, ಯುರೋಪ್ ಅಂತ ನೋಡ್ಕೊಂಡು ಬಂದು ಇಲ್ಲಿ ಮಾಡಿದ್ದೆ ಅವರು. ಆಮೇಲೆ ರೋಪ್ ಹಾಕ್ಬೇಕು ನಂದಿ ಹಿಲ್ಸ್ಗೆ, ಏನೇನೋ ಯೋಚನೆಗಳಿತ್ತು ಅವ್ರಿಗೆ ಆಗ್ಲೇ ಅಷ್ಟು ವರ್ಷಗಳ ಹಿಂದೆನೆ. ಅನ್ಫಾರ್ಚುನೇಟ್ಲಿ ಡೈಡ್. ಅದು ಯಾವಾಗಲೂ ತುಂಬಾ ಫಾಸ್ಟ್ ಕಾರು, ಕೂತ್ಕೊಂಡ್ರೆ ಎದೆಲ್ಲ ಹೊಡೆದೋಗ್ಬಿಡುದು ನಮ್ಗೆ ಅವ್ರ ಜೊತೆ ಕೂತ್ಕೊಂಡ್ರೆ. ಇವ್ರ ಲೆಫ್ಟ್ ರೈಟ್ ಏನೂ ನೋಡ್ತಿರ್ಲಿಲ್ಲ. ನಮ್ಗೆ ಎಷ್ಟು ಸರಿ ಎದೆ ಬಾಯಿಗೆ ಬಂದ್ಬಿಡೋದು ಅಂತಂದ್ರೆ ಕೂತ್ಕೊಳಕ್ಕೆ ಭಯ ಆಗೋದು ಕಾರಲ್ಲಿ. ಎಷ್ಟು ಸ್ಪೀಡಲ್ಲಿ ಹೋಗೋರು ಸರ್? ಹೋಗ್ತಾ ಇರೋರು ಎಷ್ಟು ಸ್ಪೀಡ್ ಆದ್ರೆ ಗೊತ್ತೇ ಆಗ್ತಿಲ್ಲ ನಮ್ಗೆ ಅವಾಗ. ಬಸ್ ಹೋಗ್ತಾರೆ, ಲೆಫ್ಟ್ ಅಲ್ಲಿ ತಗೊಂಡೋಗೋರು, ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಎಲ್ಲಾರ್ಗು ಪರಿಚಯ. ಸಿಗ್ನಲ್ ಜಂಪ್ ಮಾಡೋರು, ಗ್ಲಾಸ್ ಇಳಿಸ್ಬಿಟ್ಟು ಪೊಲೀಸರಿಗೆ ಅಂದ್ಬಿಟ್ಟು ಹೊಡೋಗೋರು. ಅವ್ರಿಗೆ ಟೈಮ್ ವಾಸ್ ವೆರಿ ಸಿಂಪಲ್. ಅಂತಂದ್ರೆ ಈಗ ಅವಾಗ ಇವಾಗ ಸೋ ಪಾಪ್ಯುಲರ್ ಶಂಕರ್ನಾಗು. ಅದೆಲ್ಲ ಚಿಕ್ಕಮಗಳೂರು ಶೂಟಿಂಗ್ ಮಾಡ್ತಿದ್ರೆ ನಾವೆಲ್ಲ ಅಲ್ಲೇ ಅವ್ರ ಜೊತೆಲೇ ಇರ್ತಾ ಇದ್ವಿ ಕಾರಲ್ಲಿ. ಕಾರಲ್ಲಿ ಇಳಿದ್ಬಿಟ್ಟು ಸಂತೆಲೆಲ್ಲ ಹೋಗ್ಬಿಟ್ಟು ಪೇಪರ್ ತಗೊಂಡು, ನ್ಯೂಸ್ ಪೇಪರ್ ಎಲ್ಲ ತಗೊಂಡ್ಬಿಡೋರು. ಜನ ಏನೋ ಅವ್ರು ಎಷ್ಟು ಹೆಂಗಿದ್ರೆ ತಗೊಂಡ್ ಬರೋಕ್ ಅವ್ರಿಗೆ ಗೊತ್ತಾಗೋದಕ್ಕೆ ಹೊಟ್ಟ ಬೋಡ್ಬಿಡ್ತಿದ್ವಿ. ಹಿಂಗ್ ಬಂದು ಮಿಂಚಿ ಮಾಯ. ತುಂಬಾ ಅಮೇಸಿಂಗ್ ಪರ್ಸನ್, ತುಂಬಾ ಜೊತೆಗೆ ತುಂಬಾ ಬುದ್ಧಿವಂತರು ಬೇರೆ. ಬೋತ್ ಬ್ರದರ್ಸ್ ತುಂಬಾ ವೆಲ್ ರೆಡ್, ತುಂಬಾ ತಿಳ್ಕೊಂಡಿದ್ದಾರೆ. ಅನಂತ್ ಸಾರು ಅಷ್ಟೇ. ಅನಂತ್ ಸರ್ ಇಸ್ ಅ ಗ್ರೇಟ್ ಆಕ್ಟರ್. ನಮ್ಮ ಬಗ್ಗೆ ಎರಡನೇ ಮಾತಾಡಂಗೇ ಇಲ್ಲ. ನಮ್ಗೆಲ್ಲ ಇನ್ಸ್ಪಿರೇಷನ್ ಅವರು, ಅನಂತ್ ನಾಗ್ ಸರ್ ನಮಗೆಲ್ಲ ಆಕ್ಟಿಂಗ್ ಅಲ್ಲಿ. ಸೊ ಆ ಜೊತೆಗೆ ತುಂಬಾ ತಿಳ್ಕೊಂಡಿರೋ ವ್ಯಕ್ತಿಗಳು ಇಬ್ರುವೆ. ಹಾಗೆ ಸರ್, ಇವಾಗ ನೀವು ಎಲ್ರಿಗೂ ಬೇಕಾಗಿರೋರು, ಎಲ್ಲ ಸಿನಿಮಾಗಳಲ್ಲೂ ಕೂಡ ಅವಿನಾಶ್ ಸರ್ಗೆ ಒಂದು ಪಾತ್ರ ಅಂತ ಆಗ್ಬಿಡ್ತು ಒಂದ್ ಟೈಮ್ ನಲ್ಲಿ. ನೀವು ಈ ಡೇಟ್ಸ್ ನ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡ್ರಿ? ಇವಾಗ ಈ ಸಿನಿಮಾದಲ್ಲೂ ಮಾಡ್ಬೇಕು, ಇವ್ರಿಗೂ ಡೇಟ್ಸ್ ಕೊಡ್ಬೇಕು, ತೊಂದರೆ ಆಗ್ತಿರ್ಲಿಲ್ವಾ? ಅದು ಮ್ಯಾನೇಜ್ ಮಾಡೋದ್ರ ಮೇಲೆ ಇದೆ ಅಷ್ಟೇ, ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ. ಕೆಲವು ಸಿನಿಮಾಗಳು ಮಿಸ್ ಆಗುತ್ತೆ ಕೆಲವು ಸಾರಿ. ಬಟ್ ನಾನು ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಗಿವಿಂಗ್ ಡೇಟ್ಸ್. ಒಂದ್ ಸಿನಿಮಾ ಕೊಟ್ರೆ ಅದನ್ನ ಯಾವತ್ತೂ ಬದಲಾಯಿಸ್ತಿರ್ಲಿಲ್ಲ. ಅವ್ರ ಬದಲಾವಣೆ ಮಾಡ್ಬೇಕು ಹೊರತುವೆ ನಾನಂತೂ ಯಾವ ಇದುವರೆಗೆ ಯಾವ ಪಿಕ್ಚರ್ಗೂ ನಾನು ಡೇಟ್ಸ್ ಇಂದ ತೊಂದರೆ ಆಗಿಲ್ಲ, ಯಾರಿಗೂ ಹಂಗ್ ಮಾಡಕ್ಕೆ ಹೋಗಿಲ್ಲ. ನನಗೆ ಐ ವಾಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ದಟ್. ಆ ಡೇಟ್ ಅಲ್ಲಿ ಬೇರೆ ಕೇಳಿದ್ರೆ ಮಾಡ್ತಿರ್ಲಿಲ್ಲ ಅಷ್ಟೇ ನಾನು. ಇವಾಗ ಡೇಟ್ ತೊಂದರೆ ಆಗಿ ಯಾವ್ದಾದ್ರು ಸಿನಿಮಾ ಬೇಡ ಅಂದು ಆಮೇಲೆ ರಿಗ್ರೆಟ್ ಮಾಡಿದ್ಯಾ? ಅಯ್ಯೋ ಈ ಸಿನಿಮಾ ಮಾಡ್ಬೇಕಾಗಿತ್ತು, ನಾನು ಬೇಡ ಅಂತ ಹೇಳ್ಬಿಟ್ಟೆ, ಈ ತರ ಆಗಿದೆ? ಆ ತರದ್ದು ಆಗಿದೆ. ಆತರ ಮಿಸ್ ಮಾಡ್ಕೊಂಡಿದ್ಯಾ? ಯಾವ್ದಾದ್ರು ಬಿಗ್ ಹಿಟ್ ಆಗಿರೋ ಸಿನಿಮಾ ಇದೆಯಾ ಸರ್? ಆಗಿರ್ಬೇಕು ಅಂತ ಜ್ಞಾಪಕ ಇಲ್ಲ, ಆಗಿದೆ. ಆತರ ಸಿನಿಮಾಗಳಾಗಿದೆ, ಡೇಟ್ಗಳು ಮಿಸ್ ಮಾಡ್ಕೊಂಡೆ ಈ ಸಿನಿಮಾನ ಅಂತ. ಈ ಕನ್ನಡದಲ್ಲ ಬೇರೆ ಭಾಷೆಯಲ್ಲಿ ಕೂಡ ಆಗಿದೆ. ಸ್ಪೀಕಿಂಗ್ ಆಫ್ ಬೇರೆ ಭಾಷೆಗಳು, ನೀವು ಇಂಗ್ಲಿಷ್ ಅಲ್ಲಿ ಕೂಡ ಸಿನಿಮಾ ಮಾಡಿದಿರಿ, ಜಂಗಲ್ ಬಾಯ್ ಅಂತ. ಅದ್ಯಾವ ರೀತಿ ಆಯ್ತು ಸರ್? ಅದು ಇಟ್ ವಾಸ್ ಫನ್ ನನಗೆ ಅಷ್ಟೇ. ಅದು ಅಶೋಕ್ ಅಮೃತರಾಜ್ ಇದಲ್ಲ, ಟೆನ್ನಿಸ್ ಪ್ಲೇಯರ್, ವಿಜಯ್ ಅಮೃತರಾಜ್ ತಮ್ಮ, ಅವ್ರು ಹಾಲಿವುಡ್ ಪ್ರೊಡಕ್ಷನ್ಸ್ ತುಂಬಾ ಮಾಡ್ತಾರೆ. ಅವ್ರ ಪ್ರೊಡಕ್ಷನ್ ಅದು. ಸೊ ಒಂದು ಹಾಲಿವುಡ್ ಟೀಮ್ ಇಲ್ಲಿ ಬಂದಿದ್ರು. ನಾನು ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅವಾಗಲೇ ಫಸ್ಟ್ ಟೈಮ್ ನಾನು ಪ್ಯಾನಾಸೋನಿಕ್ ಕ್ಯಾಮರಾ ಎಲ್ಲ ನೋಡಿದ್ದು. ದೊಡ್ಡ ಕ್ಯಾಮ್ರಾಗಳು, 4 ಕ್ಯಾಮ್ರಾಗಳು, ಜೊತೆಗೆ ನಮ್ಗೆ ಲೇಪಲ್ ಮೈಕ್ಸ್ ಎಲ್ಲ ಅವಾಗಲೇ ನೋಡಿದ್ ನಾನು. ಲೇಪಲ್ ಮೈಕ್ಸ್ ಅವಾಗಲೇ ನೋಡಿದ್ವಿ. ಮತ್ತೆ ಸಿಂಕ್ ಸೌಂಡ್ ಡೈರೆಕ್ಟ್ ರೆಕಾರ್ಡಿಂಗ್ ಮಾಡಿದ್ದ ಆ ಸಿನಿಮಾದಲ್ಲಿ. ಡಬ್ಬಿಂಗ್ ಎಲ್ಲ ಇರ್ತಿರ್ಲಿಲ್ಲ. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮ್ಗೆ ಅದೆಲ್ಲ ಗೊತ್ತಿರ್ಲಿಲ್ಲ ಅವಾಗ. ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಜಂಗಲ್ ಬಾಯ್ ಅಂತ ಸಿನಿಮಾ
ಅವನು ಆ ಸಿನಿಮಾದಲ್ಲಿ ವಿಲನ್ ಮಾಡಿದವನು ಜಿಮ್ ಕ್ಯಾರಿ ಇದು ಒಂದು ಫಿಲ್ಮ್ ಬಂತಲ್ಲ, ಫೇಮಸ್ ಫಿಲ್ಮ್ ಮಾಸ್ಕ್, ಅದ್ರಲ್ಲಿ ವಿಲನ್ ಮಾಡಿದವನು ಅವನು. ನೋಡಿ ಎಲ್ಲ ದೊಡ್ಡ ದೊಡ್ಡ ಬಿಗ್ ಕಾಸ್ಟ್ ಅಲ್ಲೂ ಕೂಡ. ಚೆನ್ನಾಗಿತ್ತು ಒಂಥರ. ಇಟ್ ವಾಸ್ ಅ ಗುಡ್. 15 ದಿನ ಮಾಡಿದ್ವಿ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ನಮಗೆ. ಇಟ್ ವಾಸ್ ನೈಸ್. ಶೂಟಿಂಗ್ ಎಲ್ಲ ಎಲ್ಲಿ ನಡೆದಿತ್ತು ಸರ್? ಹೆಚ್ಚಿಗೆ ಪ್ಯಾಲೇಸ್ ಅಲ್ಲೇ ಮಾಡಿದ್ರು, ಬೆಂಗಳೂರು ಪ್ಯಾಲೇಸ್ ಅಲ್ಲೇ ಮಾಡಿದ್ರು ಎಲ್ಲ ಅಲ್ಲೇ. ವೆರಿ ನೈಸ್, ವೆರಿ ನೈಸ್. ಹಾಗೆ ಈಗ ಭೈರತಿ ರಣಗಲು ಸಿನಿಮಾ ಕೂಡ 4 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲಾ ಕಡೆ ಶಿವಣ್ಣಗೆ ಫ್ಯಾನ್ ಬೇಸ್ ಹಾಗೆ ಇದೆ. ಕೆಲವರು ಮಫ್ತಿ ನೋಡಿರಲ್ಲ, ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಯಾರಿಗೂ ಏನೂ ತೊಂದರೆ ಬರೋದಿಲ್ಲ. ಈಗ ಕಾಂತಾರ ನೋಡಿರೋದ್ರಿಂದ ಪ್ರೀಕ್ವೆಲ್. ಹೌದು, ಬಟ್ ಕಾಂತಾರ ಎಲ್ಲಾರು ನೋಡ್ಬಿಟ್ಟಿದ್ದಾರೆ, ಎಲ್ಲ ಇಡೀ ದೇಶದೆಲ್ಲ ನೋಡ್ಬಿಟ್ಟಿದ್ದಾರೆ ಕಾಂತಾರದಲ್ಲಿ. ಹೌದು. ಇವಾಗ ಬೇರೆ ಲ್ಯಾಂಗ್ವೇಜ್ ಅಭಿಮಾನಿಗಳಿಗೆ ಎಲ್ಲ ಜನರಿಗೆ ಭೈರತಿ ರಣಗಲ್ ರೀಚ್ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ನಿಮ್ಮ ಒಪಿನಿಯನ್ ಏನು ಸರ್? ಇವಾಗ ಇನ್ನು ಹೆಚ್ಚು ಬೇರೆ ಭಾಷೆಗಳಲ್ಲಿ ಸಿನಿಮಾ ಬರಬೇಕು ನಮ್ಮ ಕನ್ನಡದು ಅಂತನಾ? ನಾನು ಹೇಳೋದು, ನಮ್ಮ ಕನ್ನಡ ಸಿನಿಮಾಗಳು, ನಾವು ಕನ್ನಡ ಸಿನಿಮಾ ಮಾಡಿ ಅದು ಬೇರೆ ಕಡೆ ರೀಚ್ ಆಗ್ಬೇಕು. ನನಗೆ ಫ್ರಾಂಕ್ ಆಗಿ ನಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮೊದಲೇ ರೆಡಿ ಮಾಡ್ಕೊಳ್ಳೋದು ನನಗೆ ಅದಕ್ಕೆ ಅರ್ಥನೇ ಸಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಾಂತಾರ ಸಬ್ಜೆಕ್ಟ್ ಇದೆ ನೋಡಿ, ಅದು ಬಹಳ ಸಬ್ ರೀಜನಲ್ ಕತೆ. ಅದು ಅಂದ್ರೆ ಒಂದು ಮಂಗಳೂರು ರೀಜನ್ ಒಂದು ಚಿಕ್ಕ ರೀಜನ್ ಕತೆ. ಆ ಸಿನಿಮಾನ ಇಡೀ ದೇಶ ಒಪ್ಕೊಳ್ತು. ಸೊ ನೀವು ಪ್ಯಾನ್ ಇಂಡಿಯಾ ಅಂತಲ್ಲ, ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದು ಆಟೋಮೆಟಿಕ್ ಪ್ಯಾನ್ ಇಂಡಿಯಾ ಆಗುತ್ತೆ. ನಾವು ಅದಕ್ಕೆ ಮುಂಚೆನೆ ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ನನ್ನ ಪ್ರಕಾರ. ಸೊ ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು. ನಾವು ಅದನ್ನ ತಗೊಂಡೋಗಿ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋದು ನನಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಸೊ ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಬೇಕು. ಈಗ ಕಾಂತಾರ ಮಾಡಿದಾಗಲೂ ಅದು ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತ ಏನು ಹೋಗಿರ್ಲಿಲ್ಲ. KGF ಮಾಡಿದಾಗಲೂ, ಪಾರ್ಟ್ 1 ಮಾಡಿದಾಗಲೂ ಪ್ರಶಾಂತ್ ನೀಲ್ ಅವರು ಇದನ್ನ ಕನ್ನಡ ಸಿನಿಮಾ ಅಂತಾನೆ ಮಾಡಿದ್ದು. ಅದಾಯ್ತು ಅಷ್ಟೇ. ಪ್ಯಾನ್ ಇಂಡಿಯಾ ಆಗಬೇಕು. ಸ್ಟೋರಿ ಚೆನ್ನಾಗಿದೆ, ನ್ಯಾಚುರಲಿ ಅದು ಆಟೋಮೆಟಿಕ್ ಆಗಿ ತಗೊಳ್ತಾರೆ ಜನ ಎಲ್ಲ ಕಡೆನೂ. ಅದಕ್ಕೋಸ್ಕರ ನಾವು ಅದನ್ನ ಮಾಡಕ್ಕಾಗಲ್ಲ. ನಮ್ಮ ಕಲ್ಚರು, ನಮ್ಮ ನೇಟಿವಿಟಿ, ನಮ್ಮ ಕತೆ ನಮ್ದಲ್ಲಿ ಮಾಡಿದಾಗಲೇ ಅಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ ಬೇರೆ ಕಡೆಗಿಂತ. ಹೌದು ಸರ್. ಕಾಂತಾರ 16 crore ಬಜೆಟ್ ಅಲ್ಲಿ ಸಿನಿಮಾ 600 crores ತನಕ ಮಾಡುತ್ತೆ. ನೀವು ಹೇಳಿದ್ದು ತುಂಬಾ ಕರೆಕ್ಟ್ ಸರ್. ಕನ್ನಡ ಸಿನಿಮಾನೇ ಹಾಗೆ ರೀಚ್ ಆಗ್ಬೇಕು ಅಂತ. ನೋಡಿ, ಈಗ ಆಸ್ಕರ್ ಅವಾರ್ಡ್ ಕೊಡ್ತಾರೆ ಸಿನಿಮಾಗಳಿಗೆ. ಅವ್ರೇನು ಗ್ಲೋಬಲ್ ಸಿನಿಮಾ ಅಂತ ಏನು ಮಾಡಿರಲ್ಲ ಅವರು. ಅದು ಫ್ರೆಂಚ್ ಸಿನಿಮಾಕ್ಕೆ, ಇನ್ಯಾವುದೋ ಸಿನಿಮಾಕ್ಕೆ ಅವಾರ್ಡ್ ಬರ್ತದೆ. ಬೆಸ್ಟ್ ಫಾರಿನ್ ಫಿಲ್ಮ್ ಆಸ್ಕರ್ ಬರ್ತದೆ. ರಾಬರ್ಟೋ ಬೆನಿನಿ ಅಂತ ಒಬ್ಬ ಸಿನಿಮಾ ಮಾಡಿದ, ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ಅವನು ಇಟಾಲಿಯನ್ ಆಕ್ಟರ್. ಅವನಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂತು. ಅವನೇನು ಇಂಗ್ಲಿಷ್ ಎಲ್ಲ ಮಾಡ್ದ ಅದನ್ನ? he did it in Italian. ಸೊ ಹಾಗೆ ನಾವು ಮಾಡಬೇಕು ನಮ್ಮ ಕನ್ನಡದಲ್ಲಿ. ಖಂಡಿತ ಅದಾಗುತ್ತೆ. ಅದು ತಗೋತಾರೆ ಜನ. ಕಾಂತಾರ ನೋಡಿ ಇಷ್ಟ ಪಡೆದಿರೋರು ಯಾರು ಇಲ್ಲ, ಸಾಧ್ಯನೇ ಇಲ್ಲ. ನೀವು ರಿಷಬ್ ಅವ್ರಿಗೆ ಕಾಲ್ ಮಾಡಿ, ರಿಷಬ್ ಅವ್ರು ಸಿಕ್ಕಿದ್ರು ನನಗೆ, ಸಿಕ್ಕಿದ್ರು. ಅಲ್ಲ, ದಟ್ ವಾಸ್ ಅನ್ ಅಮೇಜಿಂಗ್ ಫಿಲ್ಮ್. ಅವರು ಅದೇನು ಅವ್ರು ನೋಡಿ, ಅಲ್ಲೇ ನಮ್ಮವ್ರನ್ನೇ ಹಾಕೊಂಡು, ನಮ್ಮವರು ಅಂತಂದ್ರೆ ನಮ್ಮವರಲ್ಲಿ ನಮ್ಮವರು, ಅವರು ಎಲ್ಲ ತುಂಬಾ ಜನ ಹೊಸಬ್ರು, ಆ ಊರ್ನವ್ರ ಕಡೆ ಹಾಕೊಂಡು, ಅವ್ರ ಜನನೇ ಹಾಕೊಂಡು, ಆ ಭಾಷೆಗೋಸ್ಕರ ಎಲ್ಲ ಮಾಡಿದ್ರು. ಆ ಸಿನಿಮಾ ಅದ್ಭುತವಾಗಿತ್ತು, ಇಡೀ ದೇಶ ಒಪ್ಪಿಕೊಡ್ತು. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಅದಕ್ಕೆ ನಾವು ಮುಂಚೆನೆ ಅದನ್ನ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬೇಕಾಗಿಲ್ಲ. ಅದು ಹೌದು ಸರ್, ಆಗುತ್ತೆ, ಖಂಡಿತ ಆಗುತ್ತೆ. ರಿಷಬ್ ಅವರಾಗ್ಲಿ, ರಕ್ಷಿತ್ ಅವರಾಗ್ಲಿ ತುಂಬಾ ಇವಾಗ ನೇಟಿವಿಟಿ, ಅವರು ಆ ನೇಟಿವಿಟಿ ಬಿಟ್ಟು ಹೋಗೋದಿಲ್ಲ, ಇದ್ರ ಮೇಲೇನೆ ಹೋಗೋಣ. ಹೌದು, ನೇಟಿವಿಟಿ ತುಂಬಾ ಮುಖ್ಯ, ತುಂಬಾ ಮುಖ್ಯ. ನಮ್ ನೇಟಿವಿಟಿ ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೌದು ಸರ್. ಸಿನಿಮಾದಲ್ಲಿ ಇವಾಗಿನ ಜನರೇಷನ್ಗೆ ಮಾಸ್ ಎಲಿಮೆಂಟ್ ಗಿಂತ ಈ ತರ ನೇಟಿವಿಟಿ ಇದ್ದು ನಾವು ಕನೆಕ್ಟ್ ಆಗ್ಬೇಕು, ನಮ್ಮನ್ನ ನಾವಲ್ಲಿ ನೋಡ್ಬೇಕು. ಇವಾಗ ಸಪ್ತಸಾಗರದಾಚೆಯಲ್ಲೂ ಕೂಡ ಎಲ್ಲಾ ಸಿನಿಮಾದಲ್ಲೂ ಮೇನ್ ಕನೆಕ್ಟ್ ಆಗೋದು ಎಮೋಷನಲ್ ಕನೆಕ್ಟ್ ಆಗ್ಬೇಕು ಸಿನಿಮಾ. ನಿಮಗೆ ಸಿನಿಮಾ ಒಂದು ಕತೆ ಎಮೋಷನಲ್ ಆಗಿ ಕನೆಕ್ಟ್ ಆದಾಗಲೇ ಸಿನಿಮಾ ಗೆಲ್ಲಕ್ ಸಾಧ್ಯ. ಸೊ ನೀವು ಯಾವ್ದೋ ಒಂದು ಕತೆಗೆ ಎಮೋಷನಲ್ ಕನೆಕ್ಟ್ ಆದಾಗ ಆ ಸಿನಿಮಾ ಗೆಲ್ಲುತ್ತೆ. ಅದು ಬಹಳ ಮುಖ್ಯ ಸಿನಿಮಾದಲ್ಲಿ. ಕಾಂತಾರ ಅದರಲ್ಲಿ ಪೀಪಲ್ ಗಾಟ್ ಎಮೋಷನಲಿ ಕನೆಕ್ಟೆಡ್ ಟು ದಟ್ ಮೂವಿ. ಹೌದು, ನಾನು PVR ಅಲ್ಲಿ ನೋಡ್ಬೇಕಾದ್ರೂ ಕೂಡ ಎಷ್ಟೊಂದು ಜನ ಸ್ಲಿಪ್ಪರ್ಸ್ ಬಿಟ್ಟು ನೋಡ್ತಾ ಇದ್ರು. ಹೌದು, ಎಮೋಷನಲ್ ಕನೆಕ್ಟ್ ಬಂದಾಗ ಈ ದೇಶ ಏನ್ರಿ ಇಡೀ ಪ್ರಪಂಚ ಒಪ್ಕೊಂಡ್ಬಿಡುತ್ತೆ. ಹೌದು ಸರ್, ನಿಜ ಅಲ್ವಾ? ಭಾಷೆ ಗೀಷೆ ಜಾಗ ಯಾವ್ದು ಮುಖ್ಯ ಆಗಲ್ಲ ಅವಾಗ. ಸಬ್ ಟೈಟಲ್ಸ್ ಸಾಕು, ಅರ್ಥ ಮಾಡ್ಕೊಂತೀವಿ. ಹೌದು, ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸ್ ಕನೆಕ್ಟ್ ಆದಾಗ ನಿಮಗೆ ಭಾಷೆ ಜಾಗ ಎಲ್ಲ ಯಾವುದು ಕೌಂಟ್ ಆಗಲ್ಲ. ಇಟ್ ಈಸ್ ಜಸ್ಟ್ ಬಿಟ್ವೀನ್ ಟೂ ಎಮೋಷನ್ಸ್.
ಸೊ ನೀವು ಇತ್ತೀಚೆಗೆ ನೋಡಿದ ಚಿತ್ರಗಳಲ್ಲಿ ತುಂಬಾ ಇಷ್ಟಪಟ್ಟ ಚಿತ್ರ ಕಾಂತಾರ ಗೊತ್ತಾಯ್ತು ಇವಾಗ. 100%. ಬೇರೆ ಯಾವ್ದಾದ್ರು ಇದ್ರೆ ಸರ್ ಚಿತ್ರಗಳು? ನಾನು ಅದಾದ್ಮೇಲೆ ಬೇರೆ ಆ ಪಿಕ್ಚರ್ ನೋಡೇ ಇಲ್ಲ. ನೀವು ಮಾಡ್ಕೊಂಡ್ ಬಂದಿದ್ದ ಸಿನಿಮಾ ನೋಡ್ತೀರಾ? ನೀವು ಅಭಿನಯಿಸಿದ ಚಿತ್ರ ರಿಲೀಸ್ ಆದಾಗ ಕೆಲವು ಸರಿ ನೋಡ್ತೀನಿ, ಕೆಲವು ಸರಿ ನಾನು ಹೋಗಲ್ಲ ಅದ್ರ ಸಿನಿಮಾಗಳು, ನಾನು ಮಾಡಿರೋ ಸಿನಿಮಾಗಳು. ಮಾಳವಿಕಾ ಮ್ಯಾಮ್ ಹೋಗ್ತಾರಾ? ಅವಳು ಹೋಗಲ್ಲ, ಅವಳು ಹೋಗಲ್ಲ, ನಾನು ಹೋಗಲ್ಲ. ನಾನು ಸಿನಿಮಾಗಳನ್ನು, ನಾನು ಮಾಡಿ ಸಿನಿಮಾಗಳು ನಾನು ನೋಡೋದೇ ಇಲ್ಲ, ಭಯ ನನಗೆ. ನಾನು ನೋಡಕ್ಕೆ ಹೋಗಲ್ಲ. ಟಿವಿಲಿ ಬಂದಾಗ ನೋಡ್ತೀನಿ ಯಾವಾಗಲೂ. ಯಾಕಂದ್ರೆ ನಾವು ಮಾಡಿ ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಬರೀ ನಮ್ ಹುಡುಗಗಳೇ ಕಾಣುತ್ತೆ. ಅಂದ್ರೆ ಅಯ್ಯೋ ಆ ಸೀನ್ ಹಿಂಗ್ ಮಾಡ್ಬೋದಾಗಿತ್ತು, ಅಯ್ಯೋ ಇದು ಸರಿಯಾಗಿ ಮಾಡಿಲ್ಲ, ಈ ಸೀನ್ ಇನ್ನೂ ಚೆನ್ನಾಗಿ ಮಾಡಬಹುದು, ಈ ತರದ್ದೇ ಬರ್ತಾ ಇರ್ತೇವೆ ಹೊರತು ನಾವು ಸಿನಿಮಾನ ಎಂಜಾಯ್ ಮಾಡಲ್ಲ. ಅದು ನಿಜ. ಸೊ ಅದಕ್ಕೆ ನಾವು ನೋಡಕ್ಕೆ ಹೋಗಲ್ಲ. ಯಾವಾಗಲೂ ಟಿವಿಲಿ ಬರ್ತಲ್ಲ ಅದೆಲ್ಲ ಮರ್ತೋಗಿರುತ್ತೆ, ಅವಾಗ ಫ್ರೆಶ್ ಆಗಿ ಸಿನಿಮಾ ಚೆನ್ನಾಗಿದೆ. ಈಗ OTT ಅಲ್ಲಿ ಸರ್ 20 ದಿನಕ್ಕೆನೆ ಬಂದ್ಬಿಡುತ್ತೆ. OTT ಅಲ್ಲಿ ಬಂದಾಗ ನೋಡ್ತೀರಾ? ಯಾವಾಗ್ಲಾರು ನೋಡ್ತೀನಿ, ಇಮಿಡಿಯೇಟ್ ಆಗಿ ನೋಡಲ್ಲ, ಯಾವಾಗ್ಲಾರು ನೋಡ್ತೀನಿ. ಸೊ ನೀವು ಅಷ್ಟು ಸಿನಿಮಾ ನೋಡಲ್ಲ? ವೆಬ್ ಸೀರೀಸ್ ಕಾನ್ಸೆಪ್ಟ್ ಎಲ್ಲ ಇರ್ಲಿ ಬಿಡು ಅನ್ನೋ ತರನ? ವೆಬ್ ಸೀರೀಸ್ ನೋಡ್ತೀನಿ, ವೆಬ್ ಸೀರೀಸ್ ಬೇರೆ ನೋಡ್ತೀನಿ. ವೆಬ್ ಸೀರೀಸ್ ಅಭಿನಯ ಮಾಡಿಲ್ಲ ಅಂದ್ರೆ ಬೇರೆ ವೆಬ್ ಸೀರೀಸ್ ಯಾವ್ದಾದ್ರು ನಾನು ಹಾಲಿವುಡ್ ಎಲ್ಲಾ ಭಾಷೆದು ನೋಡ್ತೀನಿ. ಫೇವರೇಟ್ ಯಾವ್ದು ಸರ್ ವೆಬ್ ಸೀರೀಸ್? ಒಂದ್ ಪಿಕ್ ಹೇಳೋದಾದ್ರೆ? ನಮ್ ಲೋಕಲ್ ಆಗಿ ಯಾವ್ದು ನೋಡಕ್ ಹೋಗಲ್ಲ ನಾನು, ನಮ್ ದೇಶದ್ದು. ಹಾಲಿವುಡ್ ಅಲ್ಲೇ ಪೀಕಿ ಬ್ಲೈಂಡರ್ಸ್ ತುಂಬಾ ಇಷ್ಟ ನನಗೆ, ತುಂಬಾ ಇಷ್ಟ ನನಗೆ. ಕ್ರೌನ್ ತುಂಬಾ ಇಷ್ಟ ಆಯ್ತು ನನಗೆ. ಹೌಸ್ ಆಫ್ ಕಾರ್ಡ್ಸ್ ತುಂಬಾ ಇಷ್ಟ ಆಯ್ತು. ಗೇಮ್ ಆಫ್ ಥ್ರೋನ್ಸ್. ನಾನು ಹೌಸ್ ಆಫ್ ಕಾರ್ಡ್ಸ್ ಬಿಟ್ಟು ನೀವು ಹೇಳಿದೆಲ್ಲ ನೋಡಿದೀನಿ. ಕ್ರೌನ್ ಎಷ್ಟು ಅದ್ಭುತವಾಗಿ ಬಂದಿದೆ ಅಲ್ಲ? ಅದ್ಭುತವಾದ ಗೇಮ್ ಆಫ್ ಥ್ರೋನ್ಸ್ ಅದ್ಭುತವಾದ ಇದು 8 ಸೀಸನ್ಸ್ ಕೂಡ ಸೂಪರ್ ಅಮೇಜಿಂಗ್. ಜೊತೆಗೆ ವೈಕಿಂಗ್ಸ್ ಹೌದು, ಬಿಂಜ್ ವಾಚ್ ಮಾಡಿದೀನಿ ವೈಕಿಂಗ್ಸ್ ನಾನು ಕೂಡ. ನನಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದೆ. ಫೌದಾ ಅಂತ ಒಂದು ಇಸ್ರೇಲಿ ಸೀರಿಯಲ್ ಅದ್ಭುತವಾಗಿತ್ತು. ಆತರ ನೋಡ್ತಾ ಇರ್ತೀನಿ. ನಾನ್ ಮಾಡಿ ನೋಡಕ್ ಹೋಗಲ್ಲ, ನಾನ್ ವೆಬ್ ಸೀರೀಸ್ ಮಾಡೂ ಇಲ್ಲ. ಕರೀತಾರೆ ವೆಬ್ ಸೀರೀಸ್ ತುಂಬಾ ಕರೆದ್ರು, ನನಗೆ ಹಿಂದಿಲೂ ಕರೆದ್ರು, ಬಟ್ ಅದು ಎಲ್ಲ ಸಿಂಕ್ ಸೌಂಡ್ ಮಾಡ್ತಾರೆ, ನನಗೆ ಭಾಷೆ ಬರಲ್ಲ. ಸೊ ಅದಕ್ಕೆ ನಾನು ಯಾವ್ದನ್ನು ಒಪ್ಕೊಳ್ಳಿಲ್ಲ. ಇವಾಗ ಮುಂದೇನು ಮಾಡೋ ಪ್ಲಾನ್ ಇದೆಯಾ? ಅಲ್ಲ, ನನಗೆ ಭಾಷೆ, ಯಾಕೆಂದ್ರೆ ನೀವು ಡಬ್ಬಿಂಗ್ ಮಾಡ್ಕೊಳಕಿದ್ರು ಸಿಂಕ್ ಸೌಂಡ್ ಮಾಡಿದಾಗ ಭಾಷೆ ಚೆನ್ನಾಗಿ ಗೊತ್ತಿದ್ರಿಂದ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ. ಅಲ್ಲಿ ಹೋಗಿ ಎಲ್ಲ ಒಂಥರ ಎಷ್ಟು ವರ್ಷಗಳಾದ್ಮೇಲೆ ಅಲ್ಲಿ ಹೋಗಿ ನಾವು ಸೈಕಲ್ ಹೊಡೆದಿದೆಯಲ್ಲ ಡೈಲಾಗೋಸ್ಕರ ಎಲ್ಲರ ಮುಂದೆ, ಅದೊಂಥರ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ಹೋಗೋದೇ ಇಲ್ಲ. ಓಕೆ ಸೊ ಇಲ್ಲ, ಆರಾಮಾಗಿದ್ದೀನಿ ಯಾಕೆ ಅಂತನಾ? ಸಾಕು ಅಂತ. ಸರ್, ನಿಮ್ಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಇವಾಗ ಹೊಸದಾಗಿ ಬರೋ ಯುವ ನಟರಿಗೆ ಏನಾದ್ರೂ ಒಂದು ಸಜೆಷನ್ ಕೊಡೋದಾದ್ರೆ ಏನ್ ಹೇಳ್ತೀರಿ ಸರ್? ಸಜೆಷನ್ ಏನ್ ಕೊಡ್ಲಿ ನಾನು? ನಾನು ಬಂದಾಗ ಇವತ್ತಿನ ಸಮಯ ಎಲ್ಲ ಬಹಳ ಬದಲಾಗ್ಬಿಟ್ಟಿದೆ. ನನ್ನ ಪ್ರಕಾರ ಇವತ್ತಿನ ಹುಡುಗರು ಸಿನಿಮಾ ಬರೋದಕ್ಕೆ ಮುಂಚೆ ಬಹಳ ಪ್ರಿಪೇರ್ ಆಗಿ ಬರ್ತಾರೆ. ಅವಾಗೆಲ್ಲ ಪ್ರಿಪೇರ್ ಆಗಿ ಬರ್ತಿದ್ರು, ಏನೋ ಬಂದ್ಬಿಡೋರು ಸಿನಿಮಾಗೆ, ದಿಢೀರಂತ ಹೆಂಗೋ ಆಗ್ಬಿಡೋರು. ಇವಾಗ ಹಂಗಲ್ಲ. ಸಿನಿಮಾಗೆ ಬರಬೇಕು, ಹೀರೋ ಆಗ್ಬೇಕು ಅಂತಂದ್ರೆ ಅವರು ಎಲ್ಲವನ್ನೂ ಕಲ್ತ್ಕೊಂಡು ಡ್ಯಾನ್ಸು, ಫೈಟು, ಯಾವುದೋ ಸ್ಕೂಲ್ಗೆ ಹೋಗಿ ಆಕ್ಟಿಂಗ್ ಸ್ಕೂಲ್ಗೆ ಎಲ್ಲವನ್ನೂ ರೆಡಿಯಾಗಿ ಬರ್ತಾರೆ. ಅದೆಲ್ಲವೂ ಓಕೆ, ಅದೆಲ್ಲವೂ ಆಕ್ಟಿಂಗಿಗೆ ಬೇಕು, ಪ್ರತಿಯೊಂದು ಬೇಕು. ಬಟ್ ನಿಮ್ಮ ಹಂಬಲ್ನೆಸ್ ಇದೆಯಲ್ಲ, ನಿಮ್ಮ ಇದು ಯಾವುದು ತಲೆಗೆ ಹೋಗಬಾರದು. ಬ್ಯಾಲೆನ್ಸ್ ಮಾಡ್ಕೊಂಡಿರಿ ನಾರ್ಮಲ್ ಆಗಿ, ಅದು ಬಹಳ ಮುಖ್ಯ ಆಗುತ್ತೆ ಲಾಂಗ್ ರನ್ ಅಲ್ಲಿ. ಅದಕ್ಕೆ ಎಕ್ಸಾಂಪಲ್ಸ್ ತುಂಬಾ ಜನ ಇದ್ದಾರೆ. ಯಾಕೆ ಈಗ ನೋಡಿ, ರಜನಿಕಾಂತ್ ಅವರಾಗ್ಲಿ, ಅಮಿತಾಬ್ ಬಚ್ಚನ್ ಅವರಾಗ್ಲಿ, ಅಣ್ಣವರಾಗ್ಲಿ, ಎಲ್ಲ ಯಾಕೆ ಶಿವಣ್ಣವರಾಗ್ಲಿ ಯಾಕೆ ಎಷ್ಟು ವರ್ಷಗಳಾದ್ರೂ ಇನ್ನೂ ಪಾಪ್ಯುಲರ್ ಆಗಿದ್ರು ಅಂತಂದ್ರೆ ಅವ್ರಿಗಿರೋ ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗುತ್ತೆ. ನಟನೆ ಒಂದೇ ಮುಖ್ಯ ಆಗಲ್ಲ, ನಿಮ್ ಟ್ಯಾಲೆಂಟ್ ಒಂದೇ ಮುಖ್ಯ ಆಗಲ್ಲ, ನಿಮ್ಮ ಬಿಹೇವಿಯರು, ನಿಮ್ಮ ಡಿಸಿಪ್ಲಿನು ಪ್ರತಿಯೊಂದು ಸಿನಿಮಾದಲ್ಲಿ ಕೌಂಟ್ ಆಗುತ್ತೆ. ಸೊ ಅವೆಲ್ಲ ಮುಖ್ಯ. ಎಲ್ಲೋ ನೀವು ಆಗ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಫ್ರೆಂಡು ಅಮಿತಾಬ್ ಬಚ್ಚನ್ ಒಂದು ಸಿನಿಮಾ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ ಮ್ಯಾಜಿಕ್ ರಮೇಶ್ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅವರು ಅದಕ್ಕೇನೋ ಮ್ಯಾಜಿಕ್ ಏನೋ ಹೇಳ್ಕೊಡ್ತಾ ಇದ್ರು ಅಮಿತಾಬ್ ಬಚ್ಚನ್ಗೆ. ಗೋವಾದಲ್ಲಿ ಶೂಟಿಂಗ್ ಮಾಡ್ಕೊಂಡು ಅಲ್ಲೆಲ್ಲ ಪಾರ್ಟಿ ಮಾಡ್ಕೊಂಡು ಎಲ್ಲಾರು ನೆಕ್ಸ್ಟ್ ಡೇ ಶೂಟಿಂಗ್ ಇರಲ್ಲ ಅಂತ, ಮಧ್ಯಾಹ್ನ ಶೂಟಿಂಗ್ ಇರ್ಬೋದು, ಅಮಿತಾಬ್ ಬಚ್ಚನ್ ಹೇಳ್ಬರ್ತಾರೆ ರಾತ್ರಿ ಅಂತ. ಸೊ ಎಲ್ಲ ಬಾಂಬೆಗೆ ಬಂದಿದ್ದಾರೆ. ಬೆಳಗ್ಗೆ ಇದ್ದಕ್ಕಿದ್ದಾಗೆ ಬಾಂಬೆ ಫ್ಲಾಟ್ ಇದೆ, ಎಲ್ಲರೂ ಎದ್ದು ಕಿರ್ಚಾಡ್ತಾ ಇದ್ದಾರೆ. ಯಾಕೆಂದ್ರೆ 7:15 ಅಮಿತಾಬ್ ಬಚ್ಚನ್ ಸೆಟಲ್ ಕೂತಿದ್ದಾರೆ ಇನ್ ಟೈಮ್. ರಜನಿಕಾಂತ್ ಜೊತೆ ಚಂದ್ರಮುಖಿ ಮಾಡಿದಾಗ ನಾನು ಅವ್ರಿಗಿಂತ ಮುಂಚೆ ಹೋಗಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನನ್ನ ಕಾರ್ ಬಂದು ಪಿಕಪ್ ಮಾಡ್ಕೊಂಡು ಹೋಗೋ ಹೊತ್ತಿಗೆ ರಜನಿಕಾಂತ್ 7:15 ನಿಂತ್ಕೊಂಡಿರೋರು ಕೈ ಕಟ್ಕೊಂಡು ಆಚೆ.
ಇವೆಲ್ಲ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಅರ್ಧ ದಿನ ಶೂಟಿಂಗ್ ಹೋದ್ರೆ ದಿನಕ್ಕೆ ಲಾಸ್ ಆಗುತ್ತಲ್ವಾ. ಪ್ರತಿಯೊಂದಕ್ಕೂ ಅದು ಒಂಥರ ಆ ಡಿಸಿಪ್ಲಿನ್ ಬಹಳ ಮುಖ್ಯ. ಸೊ ಸಿನಿಮಾದಲ್ಲಿ ನಟನೆ ಮುಖ್ಯ, ಬಟ್ ನಟನೆ ಒಂದೇ ಮುಖ್ಯ ಆಗಲ್ಲ, ಎಲ್ಲವೂ ಕೌಂಟ್ ಆಗುತ್ತೆ. ನಿಮ್ಮ ಡಿಸಿಪ್ಲಿನು, ನಿಮ್ಮ ಅಪ್ರೋಚು, ನೀವು ಜನಗಳ ಜೊತೆ. ಯಾಕಂದ್ರೆ ಅಣ್ಣವ್ರು ಹೇಳ್ತಾ ಇದಾರಲ್ಲ, ಅಭಿಮಾನಿ ದೇವರುಗಳು ಅಂತ. ಹೌದು, ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಾವ್ಯಾರು. ಸೊ ಪ್ರತಿಯೊಂದು ಕೌಂಟ್ ಆಗುತ್ತೆ. ಹಾಗೆ ಇವಾಗ ಯಂಗ್ಸ್ಟರ್ ಡಿಸಿಪ್ಲಿನ್ ಬಗ್ಗೆ ಹೇಳಿದ್ರಿ. ಈಗ ನೀವು ಎಷ್ಟೊಂದು ನಟರ ಜೊತೆ ಕೆಲಸ ಮಾಡಿದಿರಿ. ಅಮಿತಾಬ್ ಸರ್ ಬಗ್ಗೆ ಹೇಳಿದ್ರಿ, ರಜನಿ ಸರ್ ಬಗ್ಗೆ ಹೇಳಿದ್ರಿ, ಅಂಬರೀಶ್ ಸರ್. ನಾವು ಅಂಬರೀಶ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ವಿಷ್ಣುದಾರ ಪ್ರತಿಯೊಬ್ಬರ ಜೊತೆನೂ ಮಾಡಿದಿರಿ. ಅಂಬರೀಶ್ ಸರ್ ಹೇಗಿದ್ರು ಸರ್? ಎಲ್ಲರೂ ಹೇಳ್ತಾರೆ ಸೆಟ್ ಬಂದ ತಕ್ಷಣ ಒಂದು ವೈಬ್ರೇಷನ್ ಇರೋದು. ಅಂಬರೀಶ್ ಆದ್ರು ಅವ್ರು ಹಂಗೆ ನೋಡಿ, ಅವರೊಬ್ಬರ ವ್ಯಕ್ತಿ ಲಿವ್ಡ್ ಲೈಕ್ ಎ ಕಿಂಗ್ ಅಂಡ್ ಡೈಡ್ ಲೈಕ್ ಎ ಕಿಂಗ್ ಅಂತ. ಹೌದು ಸರ್, ವೆರಿ ವೆಲ್ ಸರ್. ಲಿವ್ ಲೈಕ್ ಎ ಕಿಂಗ್. ಯಾವ್ದನ್ನು ಅವರ ನೇರಕ್ಕೆ ಅವ್ರಿದ್ರು, ಅವ್ರು ಹೆಂಗಿದ್ರು ಅವ್ರು ಹಂಗೆ ಇದ್ರು, ಯಾವ್ದನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅವರು. ಖಂಡಿತ ಎಲ್ಲ ಅದೇ ವ್ಯಕ್ತಿತ್ವನ ತುಂಬಾ ಇಷ್ಟಪಟ್ರು ಕೂಡ. ನಮ್ಗೆಲ್ಲ ಅಪಾರವಾದ ಪ್ರೀತಿ ಅವ್ರು ಕಂಡ್ರೆ ತುಂಬಾ ಖುಷಿ ಆಗದ ನೋಡಿದ್ರೆ. ಅಂಬರೀಶ್ ಸರ್ ಒಂಥರ ಲೈಫ್ ಅಂತ ಯೂಸ್ ಟು ಗಿವ್ ಲೈಫ್ ಟು ದ ಹೋಲ್ ಸೆಟ್. ಬಂದ್ರೆ ಗಲಾಟೆನೆ ಖುಷಿ ನಮ್ಗೆ ಅವ್ರು ಬಂದ್ರೆ. ಹೌದು ಸರ್, ಹೌದು. ಹಾಗೆ ಇವಾಗ ಕೊನೆಯದಾಗಿ ಕೇಳೋದಾದ್ರೆ, ಈಗಿನ ಯಂಗ್ ಜನರೇಷನ್ ಅಲ್ಲಿ ನೀವು ಇಷ್ಟಪಡೋ ನಟ, ಅವರ ಅಭಿನಯ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಇಸ್ ವೇ ಆಫ್ ಅಪ್ರೋಚ್ ಫಾರ್ ಸಿನಿಮಾಸ್ ಅಂದ್ರೆ? ನನ್ಗೆ ಹುಡುಗರಲ್ಲಿ ಈಗ ಹುಡುಗರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗ ರಕ್ಷಿತ್ ಶೆಟ್ಟಿ ತುಂಬಾ ಇಷ್ಟ, ರಿಷಬ್ ತುಂಬಾ ಇಷ್ಟ, ನಮ್ ಧನಂಜಯನು ಚೆನ್ನಾಗಿ ಮಾಡ್ತಾರೆ, ಡಾಲಿ ಚೆನ್ನಾಗಿ ಮಾಡ್ತಾರೆ. ತುಂಬಾ ಜನ ಹುಡುಗರಿದ್ದಾರೆ. ಈ ನೋಡಿ ಡಾಕ್ಟರ್ ಕೃಷ್ಣ, ಡಾರ್ಲಿಂಗ್ ಕೃಷ್ಣ, ಅವರು ಒಳ್ಳೆ ನಟರು. ಪಾತ್ರಧಾರಿಗಳ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ನಟ, ತುಂಬಾ ಒಳ್ಳೆ ನಟರು. ತುಂಬಾ ಖುಷಿ ಆಗತ್ತೆ ಅವ್ರನ್ನೆಲ್ಲ ನೋಡಿದಾಗ. ನಮ್ಮ ಅಚ್ಯುತ್ ಕುಮಾರ್ ನೆಕ್ಸ್ಟ್ ಲೆವೆಲ್ ಅವರು. ಸೊ ತುಂಬಾ ಜನ ನಟರುಗಳಿದ್ದಾರೆ, ನೋಡ ತುಂಬಾ ಖುಷಿ ಆಗತ್ತೆ. ರಂಗಾಯಣ ರಘು ಅವರು ಇಂಪ್ರೊವೈಸ್ ಮಾಡೋದು ನೋಡಿದೆ ನಾನು ಸೆಟ್ ಅಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಆ ಡೈಲಾಗ್ ಏನಿತ್ತು ಸರ್ ಹೇಳಿದ್ರೆ ತುಂಬಾ ಚೆನ್ನಾಗ್ ಅನ್ಸ್ತು. ಅವರು ತಗೊಂತಾ ಇದ್ರು ಡೈಲಾಗ್. ನಾನು ನ್ಯಾಚುರಲ್ ಕಲಾವಿದ, ರಂಗಭೂಮಿಯಿಂದ ಬಂದವರು ಎಲ್ಲರೂ ತುಂಬಾ ಒಳ್ಳೆ ಕಲಾವಿದರುಗಳು. ನಿಜ ನಿಜ. ಕೊನೆಯದಾಗಿ ಸರ್, ಇವಾಗ ನಾವು ಭಾರತಿ ರಣಗಲು ಬಗ್ಗೆ ಮಾತಾಡ್ತಾ ಇದ್ವಿ. ನವೆಂಬರ್ 15ಕ್ಕೆ ರಿಲೀಸ್ ಇದೆ. ನೀವು ಹೇಳಿದ್ರಿ ಪ್ರಾಸ್ಥೆಟಿಕ್ ಮೇಕಪ್ ಗೆ 2 ಗಂಟೆ ಎಲ್ಲ ಆಯ್ತು ಅಂತ. ಸೊ ನಿಮ್ಮನ್ನ ನಾವು ಬೆಳ್ಳಿತೆರೆ ಮೇಲೆ ಭಾರತಿ ರಣಗಲು ಸಿನಿಮಾದಲ್ಲಿ ನೋಡೋದಕ್ಕೆ ಇನ್ನೂ ಕಾತರರಾಗಿದ್ದೀವಿ. ನಿಮ್ಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಸಿನಿಮಾ ಹಿಟ್ ಆಗ್ಲಿ. ನವೆಂಬರ್ 15ನೇ ತಾರೀಕು ಭಾರತಿ ರಣಗಲು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನ ಗೆಲ್ಲಿಸಿ ಅಂತ ಹೇಳ್ತಾ ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.